ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಅಂದರೆ ಮೌಲ್ಯ ಶಿಕ್ಷಣ ಏನಿದೆ 2026 ಮತ್ತು 27ನೇ ಸಾಲಿದ್ದು ಮೌಲ್ಯ ಶಿಕ್ಷಣದಲ್ಲಿ ನಾನು 6ನೇ ತರಗತಿದು ಕಂಪ್ಲೀಟ್ ಮಾಡಿದ್ದೀನಿ. ಅಲ್ಲಿನ ಮೌಲ್ಯ ಶಿಕ್ಷಣ ಹೇಳ್ತಾ ಇಲ್ಲ, ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಕೊಟ್ಟಿದ್ದಾರೆ, ಅದು ಹೇಳ್ತಾ ಇದ್ದೀನಿ. ಏಕೆಂದರೆ ಇದು ನಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತೈತೆ. ಮೌಲ್ಯ ಶಿಕ್ಷಣ ಹೆಲ್ಪ್ ಆಗುತ್ತೆ, ಅದರ ಸ್ವಲ್ಪ ಜನರ ಥರ ಇದೆ, ಅದು ನೀವು ಬೇಕಾದ್ರೆ ಓದ್ಕೊಳ್ಳಿ. ಟೈಮ್ ಸಿಕ್ಕಿದ್ರೆ ನಾನು ಒಂದ್ಸರಿ ಮಾಡ್ತೀನಿ. ಇವಾಗ ನಾನು ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಈ ಹಿಂದೆ ನಾನು 6ನೇ ತರಗತಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಮುಗಿಸಿದ್ದೀನಿ. ಇದು 7ನೇ ತರಗತಿ. ಇವತ್ತು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದಲ್ಲಿ ದೈಹಿಕ ಶಿಕ್ಷಣದ ಉದ್ದೇಶಗಳು ಮತ್ತು ಕಲಿಕಾ ನಿಯಮಗಳು. ದೈಹಿಕ ಶಿಕ್ಷಣವು ಕೇವಲ ಆಟೋಟಗಳಿಗೆ ಸೀಮಿತವಾಗಿಲ್ಲ, ಅದು ವ್ಯಕ್ತಿಯ ಸಮಗ್ರ ಒಂದು ಬೆಳವಣಿಗೆಯನ್ನು ಮಾಡಿದೆ, ಗುರಿಯಾಗಿಸಿಕೊಂಡಿದೆ. ಹಾಗಾದರೆ ಸಮಗ್ರ ಅಭಿವೃದ್ಧಿ ಅಂದರೆ ನೋಡ್ರಿ, ದೈಹಿಕ ಅಭಿವೃದ್ಧಿ, ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದು ದೈಹಿಕ ಶಿಕ್ಷಣದ ಪ್ರಾಥಮಿಕ ಉದ್ದೇಶವಾಗಿರ್ತದೆ. ದೈಹಿಕ ಅಭಿವೃದ್ಧಿಯು ಅಂಗಾಂಗ ಬೆಳವಣಿಗೆ ಮತ್ತು ಆರೋಗ್ಯವನ್ನು ಏನು ಮಾಡ್ತಾ ಇದು ಒಳಗೊಂಡಿರ್ತದೆ. ದೈಹಿಕ ಶಿಕ್ಷಣದಲ್ಲಿ ಅಂಗಾಂಗಗಳ ಬೆಳವಣಿಗೆ, ದೇಹದ ಪ್ರಮುಖ ಅಂಗಗಳಂಥ ಹೃದಯ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಮಾಂಸಖಂಡಗಳ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಯಾವುದು? ದೈಹಿಕ ಅಭಿವೃದ್ಧಿ. ಆರೋಗ್ಯ ಮತ್ತು ದೃಢತೆ, ಶರೀರದ ಅಂಗಾಂಗಗಳ ಸಮರ್ಪಕ ಬೆಳವಣಿಗೆ, ನರ ಸ್ನಾಯುಗಳ ನಡುವೆ ಸಮನ್ವಯತೆ, ರೋಗ ನಿರೋಧಕ ಶಕ್ತಿಯ ಹೆಚ್ಚಳ, ಆರೋಗ್ಯ ಮತ್ತು ಕಾಪಾಡುವುದು, ಇವೆಲ್ಲ ಏನಾಗ್ತದೆ ಆರೋಗ್ಯ ಮತ್ತು ಸದೃಢತೆಗಾಗಿ ನಾವು ಮಾಡುವಂಥ ಚಟುವಟಿಕೆಗಳಾಗಿರ್ತವೆ. ಈಗ ಮಾನಸಿಕ ಅಭಿವೃದ್ಧಿಗಾಗಿ ಏನು ಮಾಡಬೇಕು ಅಂದರೆ ದೈಹಿಕ ಚಟುವಟಿಕೆಗಳು ಮತ್ತು ಮೆದುಳನ್ನು ಏನು ಮಾಡ್ತದೆ, ಚುರುಕುಗೊಳಿಸ್ತದೆ. ದೈಹಿಕ ಚಟುವಟಿಕೆಗಳು ಏನು ಮಾಡ್ತವೆ, ನಮ್ಮ ಮೆದುಳನ್ನು ಚುರುಕುಗೊಳಿಸ್ತವೆ. ಹಾಗೆ ಇಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತೀವಿ ಅಂದರೆ ಆಟದ ಸಮಯದಲ್ಲಿ ವೇಗವಾಗಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಈ ಒಂದು ಮಾನಸಿಕ ಸಾಮರ್ಥ್ಯ ಬಳಸ್ತದೆ. ಮಾನಸಿಕ ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡ್ಕೋದ್ರಿಂದ ನಮ್ಮಲ್ಲಿ ಏನಾಗ್ತದೆ ಅಂದರೆ ಗಮನ ಕೇಂದ್ರೀಕರಿಸುವಿಕೆ ಮತ್ತು ಶಿಸ್ತನ್ನು ಕಲಿಸ್ತದೆ. ಮೂರನೇದು ಬಂದುಬಿಟ್ಟು ಸಾಮಾಜಿಕ ಅಭಿವೃದ್ಧಿ, ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಗುಂಪು ಆಟಗಳ ಮೂಲಕ ಸಾಮಾಜಿಕ ಗುಣಗಳಾದಂಥ ತಂಡದ ಮನೋಭಾವ ಆಗಿರ್ಬೋದು, ನಾಯಕತ್ವದ ಗುಣಗಳಾಗಿರ್ಬೋದು, ಸಹಕಾರ, ಕ್ರೀಡಾ ಮನೋಭಾವಗಳೇನಾಗ್ತವೆ, ಬೆಳೀತವೆ. ಇದರಲ್ಲಿ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಭಾವನಾತ್ಮಕ ಅಭಿವೃದ್ಧಿ, ಎಮೋಷ್ನಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಇಲ್ಲಿ ಸಹನೆ, ಸ್ಥಿರತೆ, ಗೆಲುವು ಮತ್ತು ಸೋಲನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವದಂತಹ ಭಾವನೆಗಳನ್ನು ನಿರ್ವಹಿಸುವ ಶಕ್ತಿಯನ್ನು ಇದು ನೀಡುತ್ತದೆ. ಭಾವನಾತ್ಮಕ ಅಭಿವೃದ್ಧಿ, ಎಮೋಷ್ನಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಸಹನೆ ಇರ್ತೈತಿ, ಸ್ಥಿರತೆ ಇರ್ತೈತಿ, ಗೆಲುವು ಮತ್ತು ಸೋಲನ್ನು ಏನು ಮಾಡ್ತೀವಿ, ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಇದು ಬೆಳೆಸ್ತದೆ. ಇಲ್ಲಿ ನಾವು ಏನು ನಿರ್ವಹಣೆ ಮಾಡ್ಬೋದು ಅಂತಂದರೆ ಒತ್ತಡ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಅಂದರೆ ದೈನಂದಿನ ಜೀವನದ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ನಾವು ಏನು ಮಾಡ್ತೀವಿ, ಭಾವನಾತ್ಮಕ ಅಭಿವೃದ್ಧಿಯನ್ನು ಹೊಂದುತ್ತೀವಿ. ನರ ಸ್ನಾಯುಗಳ ಸಮನ್ವಯ ಆಗ್ತೈತೆ, ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತೇಳಿ ಕರಿತೀವಿ. ನರಮಂಡಲ ಮತ್ತು ಸ್ನಾಯುಗಳ ನಡುವೆ ಉತ್ತಮ ಸಮನ್ವಯ ಏನು ಮಾಡ್ತೈತೆ, ಏರ್ಪಡಿಸ್ತದೆ. ದೇಹದ ಚಲನವಲನಗಳು ಸುಗಮವಾಗಿ ಕೆಲಸದಲ್ಲಿ ನಿಖರತೆ ಬರ್ತೈತೆ. ಒಟ್ಟಾರೆ ದೈಹಿಕ ಶಿಕ್ಷಣದ ಅಂತಿಮ ಗುರಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ನಿರ್ಮಿಸುವುದಾಗಿದೆ. ಈಗ ಕಬಡ್ಡಿ ಮತ್ತು ತಾತ್ವಿಕ ವಿಭಾಗ. ಕಬಡ್ಡಿ ಕೇವಲ ದೈಹಿಕ ಒಂದು ಶಕ್ತಿಯ ಆಟವಲ್ಲ, ಅದು ಜೀವನದ ಹಾದಿಗೆ ಏನಾಗ್ತೈತಿ ಅಗತ್ಯವಾಗಿರುವ ಅನೇಕ ತಾತ್ವಿಕ ಮತ್ತು ನೈತಿಕ ಮೌಲ್ಯಗಳನ್ನು ಮಾಡ್ತದೆ ಕಲಿಸಿಕೊಡುವಲು ಒಂದು ಅದ್ಭುತ ದೇಶೀಯ ಕ್ರೀಡೆಯಾಗಿದೆ ಅಂತ ಹೇಳೋ ಕರಿತೀವಿ. ಈ ಆಟವು ವ್ಯಕ್ತಿಯ ಜೀವನದಲ್ಲಿ ಅನೇಕ ಪ್ರಾಯೋಗಿಕ ಮೌಲ್ಯಗಳನ್ನು ಅಳವಡಿಸಲು ಸಹಾಯ ಮಾಡ್ತದೆ. ಕಬಡ್ಡಿ ಎಂದು ಕೂಗುತ್ತಾ ಉಸಿರನ್ನು ಹಿಡಿದುಕೊಳ್ಳುವುದು, ಶ್ವಾಸಕೋಶದ ಮೇಲೆ ನಿಯಂತ್ರಣವನ್ನು ಮಾಡ್ತದೆ ಕಲಿಸ್ತದೆ. ಇಲ್ಲಿ ಅಗತ್ಯವಾಗಿ ಬೇಕಾಗಿರುವುದು ತಂಡದ ಕೆಲಸ ಮತ್ತು ಸಮನ್ವಯತೆ. ಕಬಡ್ಡಿ ಆಟಗಾರರ ಗುಣಲಕ್ಷಣಗಳಿಗೆ ದೈಹಿಕ ಸದೃಢತೆ ಇರುತ್ತೆ, ಚಾಕಚಕ್ಯತೆ ಇರುತ್ತೆ, ತಂತ್ರಕ್ಕೆ ಪ್ರತಿತಂತ್ರದ ಇರ್ತೈತೆ, ಸಹನ ಶಕ್ತಿ ಇರ್ತೈತಿ, ಸಮಯ ಪ್ರಜ್ಞೆ ಇರ್ತೈತಿ ಅಂತ ಬೇರೆ ಏನಾಗ್ತವೆ ಅವರಲ್ಲಿರುವಂಥ ಪ್ರಮುಖ ಲಕ್ಷಣಗಳಾಗಿರ್ತವೆ. ಕಬಡ್ಡಿ ಕ್ರೀಡೆಯಲ್ಲಿ ಕರ್ನಾಟಕದ ಸಿ ಹೊನ್ನಪ್ಪ, BC ರಮೇಶ್, ಮಮತಾ ಪೂಜಾರಿ ಅತ್ಯುತ್ತಮ ಏನು ಮಾಡಿದ್ದಾರೆ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳು. ಇವರಿಗೆ ಅರ್ಜುನ ಪ್ರಶಸ್ತಿ ಕೂಡ ಏನು ಮಾಡಿದೆ ಸಿಕ್ಕಿದೆ. ಕಬಡ್ಡಿ ಆಟವನ್ನು ರಾಷ್ಟ್ರೀಯ ಚಳವಳಿಯ ಒಂದು ಭಾಗವಾಗಿ ಮುನ್ನಡೆಗೆ ತಂದವರು ಯಾರಂದರೆ ಶ್ರೀ ಬಾಲ ಗಂಗಾಧರ್ ತಿಲಕರು. ಕಬಡ್ಡಿಯ ಪ್ರಾಯೋಗಿಕ ಭಾಗವಾಗಿ ಆಕ್ರಮಣಕಾರಿ ಕೌಶಲ್ಯಗಳು, ರಕ್ಷಣಾತ್ಮಕ ಕೌಶಲ್ಯಗಳು ಮತ್ತು ಇವುಗಳಲ್ಲಿ ಅಡಕವಾದಂತಹ ಉಪಕೌಶಲ್ಯಗಳು ಶಿಕ್ಷಕರು ಮಾಡ್ತಾರೆ, ರೂಢಿ ಮಾಡಿಸ್ಕೊಳ್ತಾರೆ. ಕಬಡ್ಡಿಗೆ ಕೆಲವು ಪೂರಕ ಆಟಗಳಾದಂತಹ ಸರ್ಕಲ್ ಕಬಡ್ಡಿ, ಬ್ಯಾಕ್ವರ್ಡ್ ಅನ್ ರಿಲೇ ಕಬಡ್ಡಿ ಆಟವನ್ನು ಏನು ಮಾಡಿಸ್ತಾರೆ, ಆಡಿಸುತ್ತಾ ವಿದ್ಯಾರ್ಥಿಗಳನ್ನು ಕಬಡ್ಡಿ ಆಟಕ್ಕೆ ಏನು ಮಾಡ್ತಾರೆ, ಸಿದ್ಧಗೊಳಿಸ್ತಾರೆ. ಕಬಡ್ಡಿ ಕ್ರೀಡೆಯ ಪ್ರಮುಖ ಮೌಲ್ಯಗಳು ಏನಂದರೆ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಬರ್ತೈತೆ, ಏಕಾಗ್ರತೆ ಮತ್ತು ಮಾನಸಿಕ ಸ್ಥಿರತೆ ಉಂಟಾಗ್ತೈತೆ, ತಂಡದಲ್ಲಿ ಒಗ್ಗಟ್ಟು ಬರ್ತೈತಿ, ಧೈರ್ಯ ಮತ್ತು ಆತ್ಮವಿಶ್ವಾಸ ಉಂಟಾಗ್ತೈತೆ, ಶರಣಾಗದ ಮನೋಭಾವ ನೋಡ್ರಿ, ಶರಣಾಗಬೇಕು ಅನ್ನುವಂಥ ಮನೋಭಾವ ಇಲ್ಲಿ ಇರೋದಿಲ್ಲ, ನಾವು ಗೆಲ್ಲಬೇಕು ಅನ್ನುವಂಥ ಭಾವನೆ ಇರ್ತೈತೆ, ನಾಯಕತ್ವದ ಗುಣಗಳು ಇಲ್ಲಿ ಬರ್ತವೆ. ಇಷ್ಟು ಕಬಡ್ಡಿದಾಯಿತು. ಇವಾಗ ಖೋಖೋದ ತಾತ್ವಿಕ ಮತ್ತು ಪ್ರಾಯೋಗಿಕ ವಿಭಾಗಗಳು. ಖೋಖೋ ಕೇವಲ ಶಾರೀರಿಕ ಕಸರತ್ತಲ್ಲ,
ಅದು ಮನಸ್ಸನ್ನು ಚುರುಕುಗೊಳಿಸುವ ಮತ್ತು ಜೀವನದ ಏರಿಳಿತಗಳನ್ನು ಎದುರಿಸುವ ಕಲೆಯನ್ನು ಕಲಿಸುವ ಒಂದು ಜೀವನ ಪಾಠ ಆಗಿರ್ತೈತೆ. ಖೋಖೋ ಆಟವು ಜೀವನಕ್ಕೆ ಅಗತ್ಯವಾದ ಹಲವು ತಾತ್ವಿಕ ಮತ್ತು ನೈತಿಕ ಮೌಲ್ಯಗಳನ್ನು ಅಂದರೆ ಫಿಲೋಸಫಿಕಲ್ ವ್ಯಾಲ್ಯೂಸ್ ಒಳಗೊಂಡಿದೆ. ಭಾರತೀಯ ಮೂಲದ ಈ ಕ್ರೀಡೆಯು ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಖೋಖೋ ಆಟವು ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗರಿಷ್ಠ ಸಾಧನೆ ಮಾಡುವುದನ್ನು ಮತ್ತು ಲಭ್ಯವಿರುವ ಪರಿಸರಕ್ಕೆ ಹೊಂದಿಕೊಳ್ಳುವುದನ್ನು ಕಲಿಸುತ್ತದೆ. ಖೋಖೋ ಆಟದಲ್ಲಿ ಕರ್ನಾಟಕದ ಎಸ್ ಪ್ರಕಾಶ್, ಶೋಭಾ ನಾರಾಯಣ್ ಸೇರಿದಂತೆ ನೀಲಿಮಾ ಸರೋಲ್ಕರ್, ಎಸ್ ರಾಮಚಂದ್ರ, ಶೇಖರ್ ಧಾರವಾಡ್ಕರ್ ಮತ್ತು ಅಚಲಾಡಿ, ಶಾಂತಕುಮಾರ್ ಜಾಧವ್, ಸುಷ್ಮಾ ಸರಲ್ಕರ್ ಮತ್ತು ಹೇಮಂತ್ ಟಕಲ್ಕರ್, ಸುರೇಖಾ ಭಗವಾನ್ ಕುಲಕರ್ಣಿ ಇವರು ಅರ್ಜುನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೋಡಿರಿ, ಖೋಖೋ ಆಟದಲ್ಲಿ ಯಾರು ಬರ್ತಾರೆ ಅಂತೇಳಿ, ಖೋಖೋ ಆಟದಲ್ಲಿ ಬರುವಂಥ ಕರ್ನಾಟಕದ ಪ್ಲೇಯರ್ಸ್ ಯಾರು ಅಂತ ಈ ರೀತಿ ಕೇಳ್ತಾರೆ, ಅದಕ್ಕೆ ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ. ಎಸ್ ಪ್ರಕಾಶ್ ಇವರೇನು ಕರ್ನಾಟಕದವರು ಇವರು. ಆಮೇಲೆ ಶೋಭಾ ನಾರಾಯಣ್ ಇವರು ಕೂಡ ಕರ್ನಾಟಕದವರು. ಸಂಜೀವ್ ರೆಡ್ಡಿ, ನೀಲಿಮಾ ಸರೋಲ್ಕರ್, ಎಸ್ ರಾಮಚಂದ್ರ, ಶೇಖರ್ ಧಾರವಾಡ್ಕರ್ ಮತ್ತು ಅಚಲಾಡಿ, ಶಾಂತರಾಮ್ ಜಾಧವ್, ಸುಷ್ಮಾ ಸರೋಲ್ಕರ್, ಹೇಮಂತ್ ಟಕಲ್ಕರ್, ಸುರೇಖಾ ಭಗವಾನ್ ಕುಲಕರ್ಣಿ ಇವರೆಲ್ಲ ಏನು ಮಾಡಿದ್ದಾರೆ, ಅರ್ಜುನ್ ಪ್ರಶಸ್ತಿ ಪಡೆದಿದ್ದಾರಂತೆ. ಕರ್ನಾಟಕದವರಾಗಿ ಅರ್ಜುನ್ ಪ್ರಶಸ್ತಿ ಪಡೆದಂಥ ಕ್ರೀಡಾಪಟುಗಳಿವೆ. ಅಲ್ಲದೆ ಶ್ರೀ ಗೋಪಾಲ್ ಪುರುಷೋತ್ತಮ್ ಇವರು ಕೂಡ ಏನು ಮಾಡಿದ್ದಾರೆ, ದ್ರೋಣಾಚಾರ್ಯರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದವರು ಒಬ್ಬರೇ. ಇವರು ಯಾಕೆ ಪಡೆದಿರ್ತಾರೆ ಅಂದರೆ ಇವರು ತರಬೇತುದಾರರಾಗಿರ್ತಾರೆ, ಹಾಗಾಗಿ ಇವರು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡ್ತಾರೆ. ಗೋಪಾಲ್ ಪುರುಷೋತ್ತಮ್ ಪಡ್ಕೆ. ಖೋಖೋ ಆಟದ ಪ್ರಾಯೋಗಿಕ ಕೌಶಲ್ಯಗಳು ಯಾವುವು ಅಂದರೆ, ಒಂದು ಬೆನ್ನಟ್ಟುವ ಕೌಶಲ್ಯ, ಇನ್ನೊಂದು ತಪ್ಪಿಸಿಕೊಳ್ಳುವಂಥ ಕೌಶಲ, ಪೋಲ್ಡೈ ಕೌಶಲ್ಯಗಳು, ಜಡ್ಜ್ಮೆಂಟ್ ಖೋ ಮುಂತಾದ ಕೌಶಲ್ಯಗಳನ್ನು ಅಭ್ಯಾಸ ಮಾಡಿಸ್ಬೋದು. ಖೋಖೋ ಆಟದ ಪ್ರಮುಖ ಮೌಲ್ಯಗಳು ಏನು ಇಂಪ್ರೂವ್ ಆಗ್ತವೆ ನೋಡಿರಿ. ಸದಾ ಸನ್ನತೆ ಮತ್ತು ಜಾಗರೂಕತೆ ಉಂಟಾಗ್ತೈತೆ, ನಾಯಕತ್ವ ಮತ್ತು ವಿಧೇಯತೆ ಬರ್ತೈತೆ, ತ್ಯಾಗ ಮನೋಭಾವನೆ ಬರ್ತೈತೆ, ತಾಳ್ಮೆ ಮತ್ತು ಸಮಯ ಪ್ರಜ್ಞೆ ಉಂಟಾಗ್ತೈತೆ, ಸಾಮಾಜಿಕ ಮತ್ತು ಭಾತೃತ್ವ ಭಾವನೆ ಉಂಟಾಗ್ತೈತೆ, ಸೋಲು ಗೆಲುವುಗಳ ಒಂದು ಚಿತ್ತ ಉಂಟಾಗ್ತೈತೆ. ಹಿಂದಿ ಲೇಜಿಮ್ ಪ್ರಯೋಗ. ಲೇಜಿಮ್ ಕೇವಲ ಒಂದು ಜಾನಪದ ನೃತ್ಯವಲ್ಲ, ಅದು ದೈಹಿಕ ಮತ್ತು ಸಾಂಸ್ಕೃತಿಕ ಶಿಸ್ತಿನ ಒಂದು ಸಮನ್ವಯವಾಗಿರ್ತದೆ. ಲೇಜಿಮನ್ನು ಲಯಬದ್ಧವಾಗಿ ಆಡಿಸುವುದರಿಂದ ಕೈಗಳು, ಭುಜಗಳು, ಎದೆಯ ಸ್ನಾಯುಗಳು ಬಲಗೊಳ್ಳುತ್ತವೆ. ಲೇಜಿಮ್ನಿಂದ ಬರುವಂತಹ ಝಣ್ ಶಬ್ದವು ತಾಳಬದ್ಧವಾಗಿರಬೇಕು. ಇದಕ್ಕಾಗಿ ಹೆಚ್ಚಿನ ಏಕಾಗ್ರತೆ ಅಗತ್ಯ ಆಗಿರ್ತದೆ. ಸಂಗೀತದ ತಾಳಕ್ಕೆ ತಕ್ಕಂತೆ ಶರೀರಕ ಚಲನೆ ಇರುವುದರಿಂದ ಇದೇನು ಮಾಡ್ತೈತೆ, ಒತ್ತಡವನ್ನು ಕಡಿಮೆ ಮಾಡ್ತೈತೆ. ಡೋಲು ಮತ್ತು ಲೇಜಿಮ್ನಿಂದ ಬರುವಂತಹ ಝನ್ ಶಬ್ದವು ಮನಸ್ಸಿನ ಉತ್ಸಾಹ ಮತ್ತು ಧನಾತ್ಮಕ ಭಾವನೆಯನ್ನು ಮಾಡ್ತೈತೆ, ಉಂಟು ಮಾಡ್ತೈತೆ. ಲೇಜಿಮ್ ಅಭ್ಯಾಸಗಳಲ್ಲಿ ದೋರುಕ್, ಆಗೆ ಪಲಂಗ್, ಪೀಚೆ ಪಲಂಗ್, ಶೇರ್ ಧಜ್ ಹೀಗೆ ವಿವಿಧ ಚಟುವಟಿಕೆಗಳು ಕಂಡುಬರ್ತವೆ. ಶಿಕ್ಷಕರು ಇವುಗಳನ್ನು ಏನು ಮಾಡಬೇಕು, ಅಭ್ಯಾಸ ಮಾಡಿಸ್ಬೇಕು. ಈಗ ವ್ಯಾಯಾಮ, ವಿಶ್ರಾಂತಿ ಮತ್ತು ನಿದ್ರೆ ಕೇವಲ ದೈಹಿಕ ಒಂದು ಅಗತ್ಯತೆಗಳಲ್ಲ, ಅವು ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಮೌಲ್ಯಗಳು. ಇವುಗಳ ಸಮತೋಲನ ಆರೋಗ್ಯಕರ ಮತ್ತು ಅರ್ಥಪೂರ್ಣ ಜೀವನಕ್ಕೆ ಅಡಿಪಾಯವಾಗಿದ್ದಾವೆ. ವ್ಯಾಯಾಮ, ಎಕ್ಸಸೈಸ್ ಅಂತೇಳಿ ಕರಿತೀವಿ. ವ್ಯಾಯಾಮವು ಕೇವಲ ಸ್ನಾಯುಗಳನ್ನು ಬಲಪಡಿಸುವುದಲ್ಲ, ಅದು ಒಂದು ಸ್ಥಿತಿಸ್ಥಾಪಕತ್ವದ ಒಂದು ಸಂಕೇತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂದರೆ ಯಾವುದೇ ಧರ್ಮ ಅಥವಾ ಕರ್ತವ್ಯವನ್ನು ಪೂರೈಸಲು ದೇಹವು ಏನಾಗಬೇಕು, ಮೊದಲು ಸಾಧನವಾಗಬೇಕು. ಪ್ರಯೋಜನಗಳೇನು? ವ್ಯಾಯಾಮದ ಪ್ರಯೋಜನ ಏನು ನೋಡಿರಿ. ನಿಯಮಿತ ವ್ಯಾಯಾಮದಿಂದ ಆತ್ಮವಿಶ್ವಾಸ ಏನಾಗ್ತದೆ, ಹೆಚ್ಚಾಗ್ತದೆ. ಮನಸ್ಸನ್ನು ಚುರುಕುಗೊಳಿಸ್ತದೆ ಮತ್ತು ಸೋಮಾರಿತನವನ್ನು ಹೋಗಲಾಡಿಸುತ್ತೆ. ಇದು ಕರ್ಮಯೋಗದ ಒಂದು ಭಾಗವಾಗಿದೆ. ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಏನಾಗಿರ್ತೈತೆ, ಈ ಒಂದು ವ್ಯಾಯಾಮ ಆಗಿರ್ತೈತೆ. ರೆಸ್ಟ್, ವಿಶ್ರಾಂತಿ ಅಂತ ಕರಿತೀವಿ. ಮಾನಸಿಕ ಸ್ಥಿರತೆ. ವಿಶ್ರಾಂತಿ ಎಂದರೆ ಕೇವಲ ಮಾಡುವುದಿರುವುದಲ್ಲ ನೋಡಿರಿ. ವಿಶ್ರಾಂತಿ ಅಂದರೆ ಕೆಲಸ ಮಾಡದಿರುವುದಲ್ಲ, ಬದಲಾಗಿ ಶಕ್ತಿಯನ್ನು ಏನು ಮಾಡಬೇಕು, ಮರು ಸಂಗ್ರಹಿಸಬೇಕು. ವಿಶ್ರಾಂತಿ ತೊಗೊಳ್ತೀವಿ ಅಂದರೆ ನಾವು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ತೀವಿ ಅಂತಲ್ಲ. ಕೆಲಸದ ಬದಲಾವಣೆ ಏನಂತೀವಿ, ವಿಶ್ರಾಂತಿ ಅಂತೇಳಿ ಕರಿತೀವಿ. ಬದಲಾಗಿ ಶಕ್ತಿಯನ್ನು ಮರುಸ್ಥಾಪಿಸುವ ಒಂದು ಸಾಧನವಾಗಿ ನಾವು ವಿಶ್ರಾಂತಿಯನ್ನು ಪಡ್ಕೊತೀವಿ. ವಿಶ್ರಾಂತಿ ಪಡೆದರೆ ಸ್ವಲ್ಪ ಮತ್ತಿಷ್ಟು ಏನಾಗ್ತೀವಿ, ನಾವು ಅಲರ್ಟ್ನೆಸ್ ಆಗ್ತೀವಿ, ಮತ್ತಿಷ್ಟು ಏನಾಗ್ತೈತಿ, ಎನರ್ಜಿ ಬರ್ತೈತಿ. ಹಾಗಾಗಿ ಸ್ವಲ್ಪ ಮಧ್ಯದಲ್ಲಿ ಏನು ಮಾಡಬೇಕು, ವಿಶ್ರಾಂತಿಯನ್ನು ಪಡಿಬೇಕು. ಆಧುನಿಕ ಜಗತ್ತಿನ ವಿಶ್ರಾಂತಿಯನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಶಾಂತಿ ಅಂತೇಳಿ ಕರಿತೀವಿ. ವೇಗವಾಗಿ ಓಡುತ್ತಿರುವಂತಹ ಜೀವನದಲ್ಲಿ ಒಂದು ಕ್ಷಣ ನಿಂತು ಆತ್ಮಾವಲೋಕನ ಮಾಡಿಕೊಳ್ಳುವುದು ವಿಶ್ರಾಂತಿಯ ಒಂದು ಮೌಲ್ಯ. ವೇಗವಾಗಿ ಓಡುತ್ತಿರುವಂತಹ ಒಂದು ಈ ಸಮಾಜದಲ್ಲಿ ಒಂದು ಕ್ಷಣವಾದರೂ ನಿಂತು ಮಾಡಬೇಕು, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅದೇ ಏನಾಗಿರ್ತದೆ, ವಿಶ್ರಾಂತಿಯ ಮೌಲ್ಯ ಆಗಿರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅದ್ರ ಪ್ರಯೋಜನ ಏನು, ವಿಶ್ರಾಂತಿಯ ಪ್ರಯೋಜನಗಳು ಏನು ಅಂತಂದರೆ, ಇದು ಒತ್ತಡವನ್ನು ಕಡಿಮೆ ಮಾಡ್ತೈತೆ, ಸ್ಟ್ರೆಸ್ ಕಡಿಮೆ ಮಾಡ್ತೈತೆ,
ಸ್ಟ್ರೆಸ್ ಅಂದರೆ ಒತ್ತಡ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಮನಸ್ಸನ್ನು ಶಾಂತಗೊಳಿಸುವುದರೊಂದಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಏನು ಮಾಡ್ತೈತಿ, ಈಗ ಒಂದು ವಿಶ್ರಾಂತಿ ನಿಮಗೆ ಹೆಲ್ಪ್ ಆಗ್ತೈತೆ. ನೆಕ್ಸ್ಟ್ ಬಂದುಬಿಟ್ಟು ನಿದ್ರೆ, ಸ್ಲೀಪ್ ಅಂತೇಳಿ ಕರಿತೀವಿ. ನಿದ್ದೆಗೊಮ್ಮೆ ನಿತ್ಯ ಮರಣ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ಇಂಪಾರ್ಟೆಂಟು, ಇದು ಯಾರು ಕೊಟ್ಟಿದ್ರು ಅಂತ ಕೇಳ್ತಾರೆ. ಏನು ಹೇಳಿದ್ದಾರೆ ಇವರು? ನಿದ್ದೆಗೊಮ್ಮೆ ನಿತ್ಯ ಮರಣ, ನಿದ್ದೆಗೇನಿದೆ ನಿದ್ದೆಗೊಮ್ಮೆ ಏನಿದೆ ನಿತ್ಯ ಮರಣ ಇದೆ, ನಿದ್ದೆಗೆ ನಿತ್ಯ ಮರಣ ಇದೆ ಅಂತ ಅರ್ಥ. ಎದ್ದ ಸಲ ಏನಾಗ್ತೈತೆ, ನವೀನ ಜನನ ಆಗ್ತೈತೆ. ಮತ್ತು ದೀರ್ಘನ ಬೆಳಗ್ಗೆ ಹೇಳ್ತೀವಿ ಅಂದರೆ ಮತ್ತೆ ನಮಗೆ ಮರು ಹುಟ್ಟಿದ್ದಂಗೆ, ಮತ್ತೆ ಜನನ ಆದಂಗೆ, ನವೀನ ಜನ ಹೊಸ ಜನನ ಆದಂಗೆ ಅಂತೇಳಿ ಹೇಳ್ತಿದ್ರು. ಈ ರೀತಿ ಯಾರು ಹೇಳಿದ್ರು ಅಂತ ಕೇಳ್ತಾರೆ, ಬೇಂದ್ರೆ ಅವರು ಹೇಳ್ತಾರೆ. ನೋಡಿರಿ, ಬೇಂದ್ರೆಯವರ ಮಾತಿನಂತೆ ನಿದ್ರೆಯು ನವೀನ ಜೀವನದ ಒಂದು ಮೂಲ. ನಿದ್ರೆಯು ಪ್ರಕೃತಿಯು ನಮಗೆ ನೀಡಿದ ಅತೀ ದೊಡ್ಡ ವರ ಅಂತೇಳಿ ನಾವು ಕರಿತೀವಿ. ಇದು ದೇಹ ಮತ್ತು ಮನಸ್ಸನ್ನು ರಿಪೇರಿ ಸಮಯ, ದೇಹ ಮತ್ತು ಮನಸ್ಸು ಏನು ಮಾಡ್ತಿದ್ವಿ, ರಿಪೇರಿ ಮಾಡುವಂಥ ಒಂದು ಸಮಯ ಆಗಿರ್ತೈತಿ. ಗಾಢ ನಿದ್ರೆಯು ಅಹಮ್ಮನ್ನು ಮರೆತು, ಗಾಢ ನಿದ್ರೆ ಮಾಡ್ತೀವಿ, ಅಹಮ್ಮನ್ನು ಮರೆತು ಪ್ರಕೃತಿಯೊಂದಿಗೆ ಒಂದಾಗಿರುವಂಥ ಒಂದು ಸ್ಥಿತಿಗೆ ಅಂತ ನಾವು ನಿದ್ದೆ ಅಂತ ಕರಿತೀವಿ. ಉತ್ತಮ ನಿದ್ರೆ ಪಡೆಯುವುದು ಅಹಿಂಸೆ ಮತ್ತು ಸ್ವಯಂ ಪಾಲನೆಯ ಸಂಕೇತವಾಗಿರ್ತೈತಿ. ಸ್ಮರಣ ಶಕ್ತಿ ಹೆಚ್ಚಳಾಗ್ತೈತೆ ನಿದ್ರೆ ಮಾಡುವುದರಿಂದ. ಹಾರ್ಮೋನ್ಗಳ ಸಮತೋಲನ ಮತ್ತು ದೈಹಿಕ ಅಂಶಗಳ ಬೆಳವಣಿಗೆ ಏನಾಗ್ತೈತಿ, ಅತಿ ಮುಖ್ಯ ಆಗಿರ್ತೈತಿ. ಶ್ರಮ ಅಥವಾ ವ್ಯಾಯಾಮ ಅಂತ ಕರಿತೀವಿ, ವಿರಾಮ ಅಥವಾ ವಿಶ್ರಾಂತಿ ಅಂತ ಕರಿತೀವಿ. ಮತ್ತು ವಿಶ್ರಾಂತಿಯ ಪರಮಾವಧಿ ನಿದ್ರೆ. ಇವುಗಳ ಸಮನ್ವಯವೇ ಸುಖಿ ಜೀವನದ ರಹಸ್ಯ. ನೋಡಿರಿ, ಶ್ರಮ, ವಿರಾಮ ಮತ್ತು ವಿಶ್ರಾಂತಿಯ ಪರಮಾವಧಿ, ಇವುಗಳ ಒಂದು ಸಮನ್ವಯವೇ ಸುಖಿ ಜೀವನದ ರಹಸ್ಯ ಅಂತ ಕರಿತೀವಿ. ಆರೋಗ್ಯದ ತ್ರಿಕೋನ, ವ್ಯಾಯಾಮ, ವಿಶ್ರಾಂತಿ ಮತ್ತು ನಿದ್ರೆ, ಇವು ಏನಾಗ್ತದೆ, ಆರೋಗ್ಯ ತ್ರಿಕೋನವಾಗಿರ್ತವೆ. ಈ ಮೂರರ ನಡುವಿನ ಸಮತೋಲನವನ್ನು ಒಂದು ತ್ರಿಕೋನಕ್ಕೆ ಹೋಲಿಸಬಹುದು. ಯಾವುದೇ ಒಂದು ಅಂಶ ಕಡಿಮೆ ಆದರೂ ಕೂಡ ಆರೋಗ್ಯ ಏನಾಗ್ತೈತಿ, ಹಾಳಾಗ್ತೈತಿ. ಆರೋಗ್ಯ ಒಂದು ಅಡಿಪಾಯನ ಏನಾಗ್ತೈತಿ, ಅಲುಗಾಡೋ ಥರ ಆಗ್ತೈತಿ. ವಿಶ್ರಾಂತಿನೂ ಮುಖ್ಯ, ವ್ಯಾಯಾಮನೂ ಮುಖ್ಯ, ಮತ್ತು ನಮಗೆ ರೆಸ್ಟು ಕೂಡ ಮುಖ್ಯ ಆಗಿರ್ತದೆ. ಮೂರು ಅಂಶಗಳು ನಮಗೆ ಏನಾಗ್ತವೆ, ನಮ್ಮ ಜೀವನದಲ್ಲಿ ಅತಿ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ ಅಂತೇಳಿ ನಾವು ತಿಳ್ಕೊಬೋದು. ಆದರ್ಶ ನಿಲುವು. ಆದರ್ಶ ನಿಲುವು ಎಂಬುದು ಕೇವಲ ದೈಹಿಕ ಭಂಗಿಯಲ್ಲ, ಅದು ವ್ಯಕ್ತಿಯ ಆತ್ಮವಿಶ್ವಾಸ, ಶಿಸ್ತು, ಆಂತರಿಕ ಒಂದು ಸಮತೋಲನದ ಪ್ರತಿಬಿಂಬವಾಗಿದೆ. ತಾತ್ವಿಕವಾಗಿ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಜಗತ್ತಿಗೆ ಹೇಗೆ ಪ್ರಸ್ತುತಪಡಿಸ್ತಾನೆ ಎಂಬುದರ ಬಗ್ಗೆ ಏನಾಗ್ತೈತೆ, ಈ ಒಂದು ನಿಲುವು ಅವಲಂಬಿಸಿರ್ತೈತೆ. ಆದರ್ಶ ನಿಲುವು ಅಂದರೆ ದೇಹದ ಗುರುತ್ವಾಕರ್ಷಣ ಕೇಂದ್ರವಾಗಿ ಸರಿಯಾಗಿ ಕಾರ್ಯನಿರ್ವಹಿಸುವುದು ಅಂತ ಅರ್ಥ. ಅತಿಯಾದ ನಮ್ರತೆಯಿಂದ ಬಗ್ಗುವುದು ಅಥವಾ ಅಹಂಕಾರದಿಂದ ಎದೆ ಉಬ್ಬಿಸಿ ನಿಲ್ಲುವುದರ ಬದಲಿಗೆ ನೇರವಾದಂತಹ ಮತ್ತು ಸ್ಥಿರವಾದಂತಹ ನಿಲುವು ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಸರಿಯಾದ ನಿಲುವು ಬೆನ್ನು ಮೂಳೆಯ ಆರೋಗ್ಯವನ್ನು ಏನು ಮಾಡ್ತದೆ, ಕಾಪಾಡುವುದಲ್ಲದೆ ಮನಸ್ಸಿಗೆ ಧೈರ್ಯವನ್ನು ನೀಡುತ್ತದೆ. ನೇರವಾದ ನಿಲುವು ಆತ್ಮಗೌರವದ ಒಂದು ಸಂಕೇತ ಆಗಿರ್ತೈತೆ. ಅನ್ಯ ಮನಸ್ಕರಾದರೆ ಕಣ್ಣಿಗೆ ಏನಾಗ್ತದೆ, ಕಣ್ಣಿಟ್ಟು ಮಾತನಾಡುವ ನಿಲುವು ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ. ಆದರ್ಶ ನಿಲುವು ಅಂದರೆ ದೇಹದ ಗುರುತ್ವಾಕರ್ಷಣೆ ಕೇಂದ್ರವಾಗಿ ನಾವು ಅದನ್ನು ನಿರ್ಮಿಸ್ಕೋತೀವಿ. ಅತಿಯಾದ ನಮ್ರತೆಯಿಂದ ಬಗ್ಗುವುದು ಅಥವಾ ಅಹಂಕಾರದಿಂದ ಎದುಬ್ಬಿಸಿ ನಿಲ್ಲುವುದು. ಅತಿಯಾದ ನಮ್ರತೆನೇ ಇರಬಾರ್ದು, ಅತಿಯಾದ ಅಹಂಕಾರನೂ ಇರಬಾರ್ದು ಅನ್ನೋದು ಈ ಒಂದು ಅಂಶ ಆಗ್ತಿರ್ತದೆ. ನೇರವಾದ ಸ್ಥಿರವಾದ ನಿಲುವು ಸಮತೋಲನವನ್ನು ಮಾಡ್ತದೆ, ಪ್ರತಿನಿಧಿಸ್ತೈತೆ. ಸರಿಯಾದ ನಿಲುವು ಬೆನ್ನು ಮೂಳೆಯ ಆರೋಗ್ಯವನ್ನು ಕಾಪಾಡ್ತದೆ, ಮನಸ್ಸಿಗೆ ಧೈರ್ಯವನ್ನು ನೀಡ್ತೈತೆ. ನೇರವಾದ ನಿಲುವು ಆತ್ಮಗೌರವದ ಒಂದು ಸಂಕೇತ ಆಗಿರ್ತೈತೆ. ಅನ್ಯಮನಸ್ಕರಾಗದೆ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡುವ ನಿಲುವು ಪ್ರಾಮಾಣಿಕತೆಯನ್ನು ಏನು ಮಾಡ್ತದೆ, ತೋರಿಸ್ತದೆ. ಪ್ರಾಣಶಕ್ತಿಯ ಹರಿವು. ಯೋಗ ಮತ್ತು ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಬೆನ್ನು ಮೂಳೆಯು ಶಕ್ತಿಯ ಕೇಂದ್ರವಾಗಿದೆ. ಬೆನ್ನು ಮೂಳೆಯನ್ನು ನೇರವಾಗಿಟ್ಟುಕೊಳ್ಳುವುದು, ವಿಶೇಷವಾಗಿ ಧ್ಯಾನದ ಸಮಯದಲ್ಲಿ ಬೆನ್ನು ಮೂಳೆಯನ್ನು ನೇರವಾಗಿರಬೇಕು. ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಬೆನ್ನು ಮೂಳೆಯನ್ನು ನೇರವಾಗಿಟ್ಟುಕೊಂಡು ಬ್ರಹ್ಮಂಡಲದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಏನಾಗ್ತೈತೆ, ನಮಗೆ ಈ ಒಂದು ಬೆನ್ನು ಮೂಳೆ ಸಹಕಾರಿಯಾಗ್ತೈತೆ. ಇದು ಜಾಗೃತಿಯ ಸ್ಥಿತಿಯನ್ನು ಸೂಚಿಸುತ್ತದೆ. ಈ ಭಂಗಿಯ ಒಂದು ಶ್ವಾಸಕೋಶಕ್ಕೆ ಹೆಚ್ಚಿನ ಆಮ್ಲಜನಕ ಲಭ್ಯವಾಗಿ ಮೆದುಳು ಏನಾಗ್ತದೆ, ಹೆಚ್ಚು ಚುರುಕಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತೈತೆ. ಆದರ್ಶ ನಿಲುವಿನ ಪ್ರಮುಖ ಅಂಶಗಳೇನು ಅಂತಂದರೆ ನೋಡ್ರಿ, ನೇರವಾದ ಬೆನ್ನು ಮೂಳೆ ಇರಬೇಕು, ಸಮತೋಲಿತ ಹೆಗಲುಗಳಿರಬೇಕು, ಒಳಗಿನ ಶಾಂತಿ, ಹೊರಗಿನ ದೃಢತೆಯನ್ನು ಈ ಕಾಲದಲ್ಲಿ ಏನು ಮಾಡ್ತೀವಿ, ಸಮ್ಮಿಳಿತಗೊಳ್ಳುವಿಕೆಗೆ ಕಲೆಯನ್ನು ಏನು ಮಾಡ್ತೀವಿ ನಾವು ಆದರ್ಶ ನಿಲುವು ಅಂತೇಳಿ ಕರಿತೀವಿ. ಪದ ಕವಾಯತ್ತು, NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂತೇಳಿ ಕರಿತೀವಿ. ಪೊಲೀಸ್ ಅಥವಾ ಮಿಲಿಟರಿ ತರಬೇತಿಯನ್ನು ಪದ ಕವಾಯತ್ತು, ಡ್ರಿಲ್ ಆ್ಯಂಡ್
ಮಾರ್ಚಿಂಗ್ ಅಂತ ಕರಿತೀವಿ, ಕೇವಲ ದೈಹಿಕ ವ್ಯಾಯಾಮವಲ್ಲ. NCC ಕೇವಲ ದೈಹಿಕ ವ್ಯಾಯಾಮ ಇಲ್ಲ, ಅದು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ಶಿಸ್ತುಬದ್ಧವಾದಂಥ ಒಂದು ಕಲೆಯಾಗಿರ್ತದೆ. ಇದರ ಪ್ರಾಯೋಗಿಕ ಮೌಲ್ಯಗಳು ಅತ್ಯಂತ ಮಹತ್ವದಾಗಿರ್ತವೆ. ಆಜ್ಞೆಗಳಿಗೆ ತಕ್ಷಣ ನಿಖರವಾದಾಗಿ ಸ್ಪಂದಿಸುವುದು ಇದು ಕಲಿಸುತ್ತದೆ. ನಿಗದಿತ ಸಮಯದಲ್ಲಿ ಸರಿಯಾದ ಪಾದವನ್ನು ಮುಂದೆ ಇಡುವುದು ಸಮಯದ ಮಹತ್ವವನ್ನು ಏನು ಮಾಡ್ತೀವಿ ತಿಳಿಸ್ತದೆ. ಇಲ್ಲಿ ತಂಡದೊಂದಿಗೆ ಹೆಜ್ಜೆ ಹಾಕುವಾಗ ಪಕ್ಕದಲ್ಲಿರುವಂತಹ ವೇಗ ಮತ್ತು ತಾಳಕ್ಕೆ ಅನುಗುಣವಾಗಿ ಏನು ಮಾಡಬೇಕಾಗ್ತದೆ, ನಡೆಯಬೇಕಾಗ್ತದೆ. ಇದು ಮೆದುಳು ಮತ್ತು ದೇಹದ ನಡುವಿನ ಸಮನ್ವಯತೆಯನ್ನು ಏನು ಮಾಡ್ತದೆ, ಹೆಚ್ಚಿಸುತ್ತದೆ. ಗಮನ ಬೇರೆ ಕಡೆಗೆ ಹೋಗದಂತೆ ಏಕಾಗ್ರತೆಯನ್ನು ತಡೀತದೆ. ಸರಿಯಾದ ರೀತಿಯಲ್ಲಿ ನಿಲ್ಲುವುದು ಮತ್ತು ನಡೆಯುವುದು ದೇಹದ ಭಂಗಿಯನ್ನು ಸುಧಾರಿಸುತ್ತದೆ. ಬೆನ್ನು ಮೂಳೆಯನ್ನು ನೇರವಾಗಿಟ್ಟುಕೊಳ್ಳುವುದು, ನಮ್ಮ ಎದೆಯನ್ನು ಉಬ್ಬಿಸಿ ನಡೆಯುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ದೈಹಿಕ ಆರೋಗ್ಯವನ್ನು ಮಾಡ್ತದೆ, ಕಾಪಾಡ್ತದೆ. ರಾಷ್ಟ್ರೀಯ ಭಾವೈಕ್ಯತೆ. ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು. ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು ಕೇವಲ ಆಚರಣೆಗಳಲ್ಲವು, ಅವು ನಮ್ಮ ಸಮಾಜದ ನೈತಿಕ ಮತ್ತು ತಾತ್ವಿಕ ಅಡಿಪಾಯಗಳಾಗಿವೆ. ಅವು ಹಿಂದಿರುವಂತಹ ಒಂದು ತಾತ್ವಿಕ ಮೌಲ್ಯಗಳನ್ನು ತಿಳ್ಕೊಳ್ಳೋಣ. ನಾಡ ಹಬ್ಬಗಳು ಪ್ರಾದೇಶಿಕ ಅಸ್ಮಿತೆ, ಪ್ರಕೃತಿ, ಸಂಪ್ರದಾಯಗಳನ್ನು ಪ್ರತಿನಿಧಿಸುತ್ತದೆ. ನಾಡ ಹಬ್ಬಗಳು ಒಂದು ಪ್ರದೇಶದ ಭಾಷೆ, ಕಲೆ, ಪರಂಪರೆಯನ್ನು ಉಳಿಸುವಂಥ ಒಂದು ಕೆಲಸ ಮಾಡ್ತವೆ. ಕನ್ನಡ ರಾಜ್ಯೋತ್ಸವ ನಮ್ಮ ನಾಡ ಜನತೆ ಏನು ಮಾಡ್ತಾರೆ, ಉತ್ಸವದಿಂದ ಆಚರಿಸುವಂಥ ಒಂದು ಉತ್ಸವ ಆಗಿರ್ತೈತೆ. ಇದು ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸ್ತೈತೆ ನಾಡ ಹಬ್ಬ. ಇದಲ್ಲದೆ ನಮ್ಮಲ್ಲಿ ಹಲವು ಸಂಪ್ರದಾಯಗಳ ಹಬ್ಬಗಳು ಪ್ರಕೃತಿಯ ಒಂದು ಬದಲಾವಣೆ ಮತ್ತು ಒಂದು ಕೃಷಿಯ ಮಹತ್ವವನ್ನು ಸಾರುತ್ತವೆ. ಇವು ಪರಿಸರ ಪ್ರೇಮ ಮತ್ತು ಕೃತಜ್ಞತೆ ಭಾವನೆದ ಒಂದು ಮೌಲ್ಯಗಳಾಗಿ ನಮಗೆ ಮತ್ತೆ ಬೆಳೆಸ್ತೀವಿ. ಈಗ ನಾಡ ಹಬ್ಬದ ದಸರಾ ಕೂಡ ಬರ್ತೈತೆ, ನೆನಪಿಟ್ಕೋಬೇಕು. ಅದನ್ನು ಕೂಡ ಹಳೆ ಬೌಸಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿಲ್ಲ. ಈಗ ರಾಷ್ಟ್ರೀಯ ಹಬ್ಬಗಳು. ರಾಷ್ಟ್ರೀಯ ಹಬ್ಬಗಳು ಇವು ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವಕ್ಕೆ ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ರಾಷ್ಟ್ರೀಯ ಹಬ್ಬಗಳು ದೇಶ ಪ್ರೇಮ ಮತ್ತು ಸಂವಿಧಾನದ ಆಶಯವನ್ನು ಸಾರುತ್ತವೆ. ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ ದೇಶ ಪ್ರೇಮ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು, ಸಮರ್ಪಣಾ ಮನೋಭಾವ ಮುಂತಾದ ಅಂಶಗಳ ಸ್ಮರಿಸುವಂತೆ ಮಾಡ್ತವೆ. ಈ ಹಬ್ಬಗಳು ನಮಗೆ ದೇಶಕ್ಕಾಗಿ ತ್ಯಾಗ ಮಾಡಿದ ವಿಷಯ, ಸ್ವಾರ್ಥಕ್ಕಿಂತ ಮಿಗಿಲಾದಂಥ ದೇಶದ ಹಿತಾಸಕ್ತಿ ಮುಖ್ಯ ಎಂಬ ಮೌಲ್ಯಗಳನ್ನು ಬಳಸ್ತವೆ. ಇಲ್ಲಿ ಜಾತಿ, ಮತ, ಧರ್ಮಗಳ ಭೇದವಿಲ್ಲದೆ ಎಲ್ಲರೂ ಭಾರತೀಯರು ಎಂಬ ಏಕತೆಯನ್ನು ಈ ಹಬ್ಬಗಳನ್ನು ಮತ್ತೆ ಮೂಡಿಸುತ್ತವೆ. ನಾಡ ಹಬ್ಬಗಳು ನಮಗೆ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ನೆನಪಿಸಿದರೆ, ರಾಷ್ಟ್ರೀಯ ಹಬ್ಬಗಳು ನಮಗೆ ಏನು ಮಾಡ್ತವೆ, ದೇಶದ ಮೇಲಿನ ಜವಾಬ್ದಾರಿ ಏನು ಮಾಡ್ತವೆ ನೆನಪಿಸ್ತವೆ. ನಾಡ ಹಬ್ಬಗಳು ನಮಗೆ ಏನು ಮಾಡ್ತವೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ನೆನಪಿಸಿದರೆ, ರಾಷ್ಟ್ರೀಯ ಹಬ್ಬಗಳು ಏನು ಮಾಡ್ತವೆ, ದೇಶದ ಮೇಲಿನ ಜವಾಬ್ದಾರಿಯನ್ನು ಏನು ಮಾಡ್ತವೆ, ಹೆಚ್ಚಿಸ್ತವೆ, ನೆನಪಿಸ್ತವೆ. ಅವು ಇವೆರಡು ಆಚರಣೆಗಳು ವ್ಯಕ್ತಿಯಲ್ಲಿ ಶಿಸ್ತು ಮತ್ತು ಸಾಮಾಜಿಕ ಕಳಕಳಿ, ಸೌಹಾರ್ದತೆಯನ್ನು ಏನು ಮಾಡ್ತವೆ, ಬೆಳೆಸ್ತವೆ. ಮನೋರಂಜನೆ ಆಟಗಳು ಪ್ರಯೋಗ. ಮನೋರಂಜನೆ ಆಟಗಳು ಕೇವಲ ಸಮಯ ಕಳೆಯುವಂಥ ಒಂದು ಸಾಧನಗಳಲ್ಲ, ಅವು ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಏನು ಮಾಡ್ತವೆ, ನಿರ್ವಹಿಸ್ತವೆ. ಕೆಲವು ಮನೋರಂಜನೆ ಆಟಗಳು ರೈಲು ಬರೋ, ಹುಲಿ ಮತ್ತು ಹುಲ್ಲು, ಅಮೃತ ಮತ್ತು ವಿಷ, ರಾವಣ ಮತ್ತು ರಾಮ, ನಾಯಿ ಮತ್ತು ಮೂಳೆ, ಮಂಡಲ ಮತ್ತು ಚೆಸ್, ಮಂಡಲ ಮತ್ತು ಖೋ. ನೋಡಲಿ, ಮಂಡಲ ಮತ್ತು ಏನಿದೆ, ಮಂಡಲ ಮತ್ತು ಖೋ, ಹುಲಿ ಮತ್ತು ಹಸು, ಸ್ಮರಣ, ಇವೆಲ್ಲ ಏನು ಮಾಡ್ತವೆ, ಶರಣಶಕ್ತಿ ಹೆಚ್ಚಿಸ್ತವೆ. ಹರಹರ, ಬಂ ವರ್ಣಶಬ್ದ, ಬಾಲ, ಕೀಲು, ಪಿತಂಬರ ಮತ್ತು ಚೆಸ್ ನಂತಹ ಆಟಗಳು ಏನು ಮಾಡ್ತೀವಿ, ಏಕಾಗ್ರತೆಯನ್ನು ಹೆಚ್ಚಿಸ್ತವೆ. ಅದೇ ಮನೋರಂಜನೆ ಇಲ್ಲದ್ರೆ ಇನ್ನು ಏಕಾಗ್ರತೆಯನ್ನು ಕೂಡ ಹೆಚ್ಚಾಗುತ್ತೆ, ಸ್ಮರಣಶಕ್ತಿ ಹೆಚ್ಚಾಗುತ್ತೆ ಅಂತ ಅರ್ಥ ಇದೆ. ಮೈದಾನದ ಆಟಗಳು ಗುರಿಯತ್ತ ಗಮನ ಹರಿಸುವುದನ್ನು ಕಲಿಸುತ್ತವೆ ಮತ್ತು ಇವುಗಳನ್ನು ಆಡುವುದರೊಂದಿಗೆ ಮಾನಸಿಕ ಒತ್ತಡ ನಿವಾರಣೆ ಆಗ್ತದೆ. ಆಟವಾಡುವುದರಿಂದ ಮನಸ್ಸು ಏನಾಗ್ತದೆ, ಪ್ರಫುಲ್ಲವಾಗ್ತದೆ, ಅರಳುತ್ತದೆ ಅಂತ ಅರ್ಥ. ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ, ಆತಂಕ ಕೂಡ ಕಡಿಮೆ ಆಗ್ತದೆ. ಇಲ್ಲಿ ಆಟಗಳು ಜೀವನದ ಅಗತ್ಯವಾದ ಶಿಸ್ತನ್ನು ಕಲಿಸುತ್ತವೆ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ, ಸೋಲು ಗೆಲುವಿನ ಒಂದು ಸಮಚಿತ್ತತೆಯನ್ನು ಏನು ಮಾಡ್ತೇವೆ, ನಮಗೆ ಆಟಗಳು ಕಲಿಸ್ತವೆ. ಫುಟ್ಬಾಲ್ ತಾತ್ವಿಕ ಮತ್ತು ಪ್ರಾಯೋಗಿಕ. ಫುಟ್ಬಾಲ್ ಆಟವು ಜೀವನದ ಅತ್ಯಂತ ಮುಖ್ಯವಾದಂಥ ಒಂದು ಅಂಶ ಆಗಿರುತ್ತೆ. ಪಾಠಗಳನ್ನು ಕಲಿಸುವ ಒಂದು ಉತ್ತಮ ಮಾಧ್ಯಮ. ಜೀವನವು ಫುಟ್ಬಾಲ್ ಆಟದಂತೆ. ನಿಮ್ಮ ಗುರಿಯತ್ತ ಸಾಗುವಾಗ ಎದುರಾಗುವ ಅಡೆತಡೆಗಳನ್ನು ದಾಟಿಕೊಂಡು ಹೋಗುವುದೇ ಏನಾಗಿರ್ತದೆ, ಸಾಧನೆಯಾಗಿರ್ತದೆ ಎಂಬುದು ಫುಟ್ಬಾಲ್ ಆಟದಲ್ಲಿ ಒಂದು ಜೀವನ ಸಂದೇಶವನ್ನು ನಮಗೆ ತಿಳಿಸ್ಕೊಡ್ತದೆ. ಫುಟ್ಬಾಲ್ ಆಟದಲ್ಲಿ ಅಲ್ಪಂತರ ಹೊಡೆತ, ದೀರ್ಘಾಂತರ ಹೊಡೆತ, ವ್ಯಾಲಿ ಹೊಡೆತ, ಹೆಡ್ಡಿಂಗ್ ಹೊಡೆತಗಳು ಎಂಬ ಕೌಶಲ್ಯಗಳನ್ನು ಏನು ಮಾಡ್ತೀವಿ, ಕಲಿಸ್ತೀವಿ. ಆಟದ ವಿಧಿವಿಧಾನಗಳಲ್ಲಿ ಚೆಂಡನ್ನು ಹೊಡೆಯುವುದು, ಶಾರ್ಟ್ ಪಾಸ್ ಮಾಡೋದು, ಲಾಂಗ್ ಪಾಸ್ ಮಾಡೋದು, ಎಡ ಮತ್ತು ಬಲ ಚೆಂಡನ್ನು ದೂರುವುದು, ಎಡ ಮತ್ತು ಬಲಗಾಲಿನಿಂದ ಅಭ್ಯಾಸ ಮಾಡುವುದು ಏನಾಗಿರ್ತೈತೆ, ಇಲ್ಲಿ ಪ್ರಮುಖ ಚಟುವಟಿಕೆ ಆಗಿರ್ತೈತೆ. ಫುಟ್ಬಾಲ್ ಆಟದಿಂದ ಒಬ್ಬ ವಿದ್ಯಾರ್ಥಿ ಮತ್ತು ವ್ಯಕ್ತಿ ಕಲಿಯಬಹುದಂಥ ಬಹಳ ಮೌಲ್ಯಗಳು ಯಾವುವಂದರೆ, ಒಂದು
ತಂಡದ ಕೆಲಸ, ಟೀಮ್ ವರ್ಕು, ಶಿಸ್ತು ಮತ್ತು ಸಮಯ ಪಾಲನೆ, ಡಿಸ್ಪ್ಲೇನ್ ಮತ್ತು ಏನಾಗ್ತದೆ ಪಂಚುವಾಲಿಟಿ, ಸೋಲು ಗೆಲುವಿನ ಸಮಾನವಾಗಿ ಸ್ವೀಕರಿಸುವಿಕೆ, ನಾಯಕತ್ವದ ಸ್ಪೋರ್ಟ್ಸ್ಮನ್ಶಿಪ್, ನಾಯಕತ್ವದ ಗುಣ ಲೀಡರ್ಶಿಪ್, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಲ್ತ್ ಆ್ಯಂಡ್ ಫಿಟ್ನೆಸ್, ಕಠಿಣ ಶ್ರಮ ಮತ್ತು ಛಲ ಹಾರ್ಡ್ ವರ್ಕ್ ಆ್ಯಂಡ್ ರೆಸಿಲೆನ್ಸ್, ತಕ್ಷಣದ ನಿರ್ಧಾರ ಕೈಗೊಳ್ಳುವಿಕೆ ಕ್ವಿಕ್ ಡಿಸಿಷನ್ ಮೇಕಿಂಗ್, ಸಂವಹನ ಎಫೆಕ್ಟಿವ್ ಕಮ್ಯುನಿಕೇಷನ್, ಕಾರ್ಯತಂತ್ರ ರೂಪಿಸುವಿಕೆ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್, ಒತ್ತಡ ನಿರ್ವಹಣೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಸಮನ್ವಯತೆ ಮತ್ತು ಸಮಯದ ಪ್ರಜ್ಞೆ ಕೋಆರ್ಡಿನೇಷನ್ ಆ್ಯಂಡ್ ಟೈಮಿಂಗ್. ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಒಂದು ವ್ಯಕ್ತಿಯಲ್ಲಿ ಕಲಿಯಬಹುದಂತಹ ಅಥವಾ ಬೆಳೆಸಬಹುದಂಥ ಪ್ರಮುಖ ಮೌಲ್ಯಗಳು ಆಗಿರ್ತವೆ. ಗುಂಡು ಎಸೆತ, ಅದಕ್ಕೆ ಶಾಟ್ಪುಟ್ ಅಂತ ಕರಿತೀವಿ. ಅದರ ತಾತ್ವಿಕ ಮತ್ತು ಪ್ರಾಯೋಗಿಕ ಬಣ್ಣಗಳನ್ನು. ಗುಂಡು ಎಸೆತ ಶಾಟ್ಪುಟ್ ಕೇವಲ ದೈಹಿಕ ಶಕ್ತಿಯ ಒಂದು ಪ್ರದರ್ಶನವಲ್ಲ, ಅದು ಅದರಲ್ಲಿ ಅಡಗಿರುವಂಥ ಮೌಲ್ಯಗಳು ವಿದ್ಯಾರ್ಥಿ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಕ್ರೀಡೆಯಲ್ಲಿ ಮೈದಾನದಲ್ಲಿ ಅಭ್ಯಾಸ ಮಾಡುವಾಗ ವಿದ್ಯಾರ್ಥಿಗಳು ಈ ಕೆಳಗಿನ ಪ್ರಾಯೋಗಿಕ ಮೌಲ್ಯಗಳನ್ನು ಏನು ಮಾಡಬೇಕು, ನೇರವಾಗಿ ಅಳವಡಿಸ್ಕೊಳ್ಬೇಕು. ನಿಗದಿತ ವಯೋಮಾನದವರು ನಿಗದಿತ ಗೋಳಾಕಾರದ ಒಂದು ಗುಂಡನ್ನು ನಿಗದಿತ ಸ್ಥಳದೊಳಗೆ ಭುಜಬಲದ ಸಹಾಯದಿಂದ ದೂರಕ್ಕೆ ತಳ್ಳುವುದು ಏನಿತ್ತು ಗುಂಡು ಎಸೆತ ಆಗಿರ್ತೈತೆ. ಎಸೆತಗಳಲ್ಲಿ ಗುಂಡು ಎಸೆತ ನೋಡ್ತೀವಿ, ಡಿಸ್ಕಸ್ ಎಸೆತ ನೋಡ್ತೀವಿ, ಬರ್ಚಿ ಎಸೆತ ನೋಡ್ತೀವಿ, ಹ್ಯಾಮರ್ ಎಸೆತ, 4 ಪ್ರಕಾರವನ್ನು ನಾವು ನೋಡ್ತೀವಿ. ಶಿಕ್ಷಕರು 7ನೇ ತರಗತಿ ಮಕ್ಕಳಿಗೆ ಗುಂಡು ಎಸೆತದ ಅಭ್ಯಾಸವನ್ನು ಮಾಡಿಸುವುದು, ಕಲ್ಲು ಗುಂಡವನ್ನು ಎಸೆಯುವುದರ ಮೂಲಕ ಏನು ಮಾಡ್ತಾರೆ, ಗುಂಡು ಎಸೆತವನ್ನು ಪ್ರಾರಂಭಿಸ್ತಾರೆ. ಸ್ಕಾಟ್ಲ್ಯಾಂಡ್ ದೇಶದಲ್ಲಿ ಪ್ರಸ್ತುತ ಈ ಒಂದು ಎಸೆತ ಸ್ಪರ್ಧೆಯಾಗಿ ಮಾರ್ಪಟ್ಟಿದೆ. ಸ್ಕಾಟ್ಲ್ಯಾಂಡ್ನಲ್ಲಿ ಇದನ್ನು ಮಾಡ್ತಾರೆ, ಒಂದು ಸ್ಪರ್ಧೆಯಾಗಿ ಆಡ್ತಾರೆ. ಗುಂಡು ಎಸೆತದ ಪ್ರಾಯೋಗಿಕ ಒಂದು ವಿಭಾಗ ನೋಡ್ರಿ. ಗುಂಡು ಎಸೆತದಲ್ಲಿ ಸ್ಫೋಟಕ ಬಲ, ಗುಂಡಿನ ಸ್ಥಳೀಕರಣ, ಗುಂಡನ್ನು ಹಿಡಿಯುವಂತಹ ವಿಧಾನ, ನಿಲುವು, ಟಿ ಸ್ಥಿತಿ, ಕ್ರೌಚ್ ಕೌಶಲ್ಯಗಳನ್ನು ಮಕ್ಕಳಿಗೆ ಅನುಕೂಲಿಸುವುದು, ಗುಂಡು ಎಸೆತದ ಅಭ್ಯಾಸಗಳು, ಶಿಕ್ಷಕರು ಉಪಸ್ಥಿತಿ ಮತ್ತು ಜಾಗರೂಕತೆ. ಈಗ ಮೇಲಾಟಗಳು ರಿಲೇ ಓಟ, ರಿಲೇ ರೇಸ್ ಅಂತ ಕರಿತೀವಿ. ತಾತ್ವಿಕ ಮತ್ತು ಪ್ರಾಯೋಗಿಕ. ರಿಲೇ ಓಟ ಕ್ರೀಡಾ ಜಗತ್ತಿನಲ್ಲಿ ಅತ್ಯಂತ ರೋಚಕವಾದ ಒಂದು ಆಟ ಆಗಿರ್ತದೆ. ಇದು ವೈಯಕ್ತಿಕ ಸಾಧನೆಗಿಂತ ಹೆಚ್ಚಾಗಿ ಸಾಮೂಹಿಕ ಪ್ರಯತ್ನಕ್ಕೆ ಏನು ಮಾಡ್ತದೆ, ಹೆಚ್ಚು ಒತ್ತನ್ನು ನೀಡ್ತದೆ. ರಿಲೇ ಓಟದಲ್ಲಿ ಅಡಗಿರುವ ಮೌಲ್ಯಗಳು ವಿಭಿನ್ನ. ರಿಲೇ ಎಂಬುದು ಮೇಲಾಟಗಳಲ್ಲಿ ಬರುವಂತಹ ಒಂದು ಓಟಗಳ ಒಂದು ರೋಮಾಂಚನಕಾರಿ ಆಟವಾಗಿದೆ. ತಂಡದಲ್ಲಿ 4 ಕ್ರಿಯಾತ್ಮಕ ಓಟಗಾರರು ಮತ್ತು 2 ಕಾಯ್ದಿರಿಸುವ ಓಟಗಾರರು ಇರ್ತಾರೆ. ನೋಡಿರಿ, ರಿಲೇ ಆಟದಲ್ಲಿ ಎಷ್ಟು ಜನ ಇರ್ತಾರೆ, 4 ಜನ ಆಡುವವರು, 2 ಬದಲಿ ಆಟಗಾರರು ಇರ್ತಾರೆ. ಈ ಆಟವನ್ನು 1896ರಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡ್ತಾರೆ. ರಿಲೇ ಆಟದ ಪ್ರಮುಖ ಅಂಶಗಳು ಪ್ರಾಯೋಗಿಕ ಅಂಶಗಳು ನೋಡಿರಿ. ಸಂವಹನ ಮತ್ತು ಸಂಕೇತಗಳ ಬಳಕೆ, ಪ್ರಾಕ್ಟಿಕಲ್ ಕಮ್ಯುನಿಕೇಷನ್ಸ್. ಬ್ಯಾಟನ್ ಹಸ್ತಾಂತರಿಸುವಾಗ ಓಟಗಾರರು ಹ್ಯಾಂಡ್ ಮತ್ತು ಕ್ಯಾಪ್ ಎಂಬ ಶಬ್ದವನ್ನು ಬಳಸ್ತಾರೆ. ನೋಡಿರಿ, ಇಂಪಾರ್ಟೆಂಟ್ ಇದು. ಏನು ಮಾಡ್ತಾರೆ, ಬ್ಯಾಟನ್ ಹಸ್ತಾಂತರಿಸುವಾಗ ಓಟಗಾರ ಹ್ಯಾಂಡ್ ಅಥವಾ ಅಪ್ ಎಂಬ ಶಬ್ದವನ್ನು ಮಾಡ್ತಾನೆ ಅಂತೇಳಿ ಬಳಸ್ತಾನಂತೆ. ಸ್ಪರ್ಶದ ಮೂಲಕ ಸಂಕೇತ ನೀಡ್ತಾರೆ. ಸ್ಪರ್ಶದ ಮೂಲಕ ಹ್ಯಾಂಡ್ ಅಪ್ ಅಂತೇಳಿ ಏನು ಮಾಡ್ತಾರೆ, ಸಂಕೇತಗಳನ್ನು ನೀಡ್ತಾರೆ. ಸಾಂಘಿಕ ಜವಾಬ್ದಾರಿ. ರಿಲೇಯಲ್ಲಿ ಯಾರೋ ಒಬ್ಬರು ಬ್ಯಾಟನ್ ಕೆಳಗೆ ಹಾಕಿದ್ದಾರೆ, ಅದು ತಡವಾಗಿ ಓಡಿದರೆ ಇಡೀ ತಂಡ ಏನಾಗ್ತದೆ, ಸೋಲ್ತದೆ. ಅಂದರೆ ಸಾಂಘಿಕ ಜವಾಬ್ದಾರಿ ಇರಬೇಕು, ಕಲೆಕ್ಟಿವ್ ಏನಿರಬೇಕು, ಅಕೌಂಟಬಿಲಿಟಿ ಇರಬೇಕು. ಅಂದರೆ ಸಾಂಘಿಕ ಜವಾಬ್ದಾರಿ ಇರಬೇಕು, ಎಲ್ಲರೂ ಬದ್ಧರಾಗಿರಬೇಕು ಅಂತ ಅರ್ಥ. ಹೊಂದಾಣಿಕೆ ಮತ್ತು ಚಾಕಚಕ್ಯತೆ, ಅಡ್ಯಾಪ್ಟಬಿಲಿಟಿ ಅಂತ ಕರಿತೀವಿ. ಬ್ಯಾಟನ್ ಸ್ವೀಕರಿಸುವವರು ತನ್ನ ಹಿಂದಿನ ಓಟಗಾರನ ವೇಗಕ್ಕೆ ತಕ್ಕಂತೆ ತನ್ನ ಓಟವನ್ನು ಕೂಡ ಏನು ಮಾಡಬೇಕು, ಹೊಂದಾಣಿಕೆ ಮಾಡ್ಕೊಳ್ಬೇಕು, ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅರ್ಥ. ಒತ್ತಡದ ನಿರ್ವಹಣೆ, ಮ್ಯಾನೇಜಿಂಗ್ ಪ್ರೆಷರ್. ಕೊನೆಯ ಆಟಗಾರ ಆ್ಯಂಕರ್ ಲೆಗ್ ಅತಿ ಹೆಚ್ಚು ಒತ್ತಡದಲ್ಲಿರ್ತದೆ. ಇಡೀ ಒಂದು ತಂಡದ ಗೆಲುವು ಅವರ ಮೇಲಿರ್ತೈತೆ. ನೋಡಿರಿ, ಅದರ ಮೇಲೆ ಇರ್ತೈತೆ, ಕೊನೆಯ ಆಟಗಾರನ ಮೇಲೆ ಇರ್ತೈತೆ. ಅತಿ ಹೆಚ್ಚು ಒತ್ತಡದಲ್ಲಿರ್ತಾನೆ ಕೊನೆಯ ಆಟಗಾರ ಇರ್ತಾನೆ. ಕೊನೆಯ ಓಟಗಾರರು ಅತಿ ಹೆಚ್ಚು ಒತ್ತಡದಲ್ಲಿರ್ತಾರೆ, ಯಾಕಂದರೆ ಲಾಸ್ಟಿಗೆ ಅವನೇ ಓಡಬೇಕಲ್ಲ. ಹಾಗಾಗಿ ಏನಾಗ್ತೈತೆ, ಅವ್ರ ಮೇಲೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಇರ್ತೈತೆ. ಇಡೀ ತಂಡದ ಗೆಲುವು ಅವನ ಮೇಲೆ ಇರ್ತೈತಿ. ಇಂತಹ ಸಂದರ್ಭಗಳಲ್ಲಿ ಗಾಬರಿಯಾಗದೆ ಗುರಿ ತಲುಪುವುದು ಒತ್ತಡ ನಿರ್ವಹಣೆಯ ಅತ್ಯುತ್ತಮ ಪ್ರಾಯೋಗಿಕ ಕಲಿಕೆಯಾಗಿದೆ. ದೈಹಿಕ ಜಾಗೃತಿ ಮತ್ತು ನಿಖರತೆ.
ಹಿಂತಿರುಗಿ ನೋಡದೆ ಬ್ಯಾಟನ್ನು ಕೈಗೆ ಸರಿಯಾಗಿ ಪಡೆದುಕೊಳ್ಳುವುದು ಅತ್ಯಂತ ಕಷ್ಟದ ಕೆಲಸ. ಇದಕ್ಕೆ ದೇಹದ ಮೇಲಿನ ಒಂದು ನಿಯಂತ್ರಣ ಮತ್ತು ಏಕಾಗ್ರತೆ ಬೇಕಾಗ್ತದೆ. ರಿಲೇ ಓಟದ ಮೌಲ್ಯಗಳು: ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ, ಜವಾಬ್ದಾರಿಯ ಹಸ್ತಾಂತರ ಮತ್ತು ಸಮನ್ವಯತೆ. ನೋಡಿರಿ, ಇಂಗ್ಲೀಷಲ್ಲಿ ಹೇಳ್ತೀನಿ. ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ, ಟ್ರಸ್ಟ್ ಆ್ಯಂಡ್ ರಿಲಯನ್ಸ್. ಜವಾಬ್ದಾರಿಯ ಹಸ್ತಾಂತರ, ಟ್ರಾನ್ಸ್ಫರ್ ರೆಸ್ಪಾನ್ಸಿಬಿಲಿಟಿ. ಸಮನ್ವಯತೆ ಮತ್ತು ಹೊಂದಾಣಿಕೆ, ಕೋಆರ್ಡಿನೇಷನ್ ಆ್ಯಂಡ್ ಸೈನೋಕ್ರೊನೈಸೇಷನ್. ನಿಸ್ವಾರ್ಥತೆ, ಸೆಲ್ಫ್ನೆಸ್. ಸಮಯ ಪ್ರಜ್ಞೆ, ಟೈಮ್ ಮ್ಯಾನೇಜ್ಮೆಂಟ್. ಹೀಗೆ ರಿಲೇ ಓಟದ ಬ್ಯಾಟನ್ ನೀಡುವಂಥ ಸಂದೇಶ. ರಿಲೇ ಆಟದ ಮೌಲ್ಯಗಳು ಏನು ಬರ್ತವೆ ಅಂದರೆ ಪರಸ್ಪರ ನಂಬಿಕೆ ಬರ್ತೈತಿ, ವಿಶ್ವಾಸ ಇರ್ತೈತಿ, ಅಲ್ಲಿ ಜವಾಬ್ದಾರಿಯ ಹಸ್ತಾಂತರ ಇರ್ತೈತಿ, ಒಬ್ಬರಿಂದ ನಾವು ಜವಾಬ್ದಾರಿಯ ಹಸ್ತಾಂತರ ಮಾಡಿದಂಗೆ. ಹಾಗೆ ಸಮನ್ವಯತೆ ಮತ್ತು ಹೊಂದಾಣಿಕೆ ಇರ್ತೈತಿ ಅಲ್ಲಿ, ಮತ್ತು ಸಮಯ ಪ್ರಜ್ಞೆ ಇರಬೇಕು, ನಿಸ್ವಾರ್ಥತೆ ಇರಬೇಕು, ಮತ್ತೇನಿರಬೇಕಲ್ಲಿ ಸಮಯ ಪ್ರಜ್ಞೆ ಐತಲ್ಲ. ಹೀಗೆ ಎಲ್ಲ ಮೌಲ್ಯಗಳನ್ನು ಇರಬೇಕು. ಈ ಎಲ್ಲ ಮೌಲ್ಯಗಳು ಇರಬೇಕು ಇಲ್ಲಿ ರಿಲೇ ಆಟದ ಬ್ಯಾಟನ್ ನೀಡುವಂಥ ಉದ್ದೇಶ. ರಿಲೇ ಆಟದ ಬ್ಯಾಟನ್ ನೀಡುವಂಥ ಉದ್ದೇಶ ಏನಂದರೆ, ನಾನು ನನ್ನ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿದ್ದೀನಿ, ಇನ್ನೊಬ್ಬರಿಗೂ ಸಹಾಯ ಮಾಡಲು ಸಿದ್ಧನಾಗಿದ್ದೀನಿ ಎಂಬುದು ಇದರದ್ದು ಉದ್ದೇಶ ಆಗಿರ್ತೈತೆ. ಬ್ಯಾಟನ್ ನೀಡುವಂತಹ ಸಂದೇಶ ಏನು? ಬ್ಯಾಟನ್ ಕೊಡ್ತೀವಲ್ಲ ಅವರಿಗೆ, ಅವರು ನೀಡುವಂಥ ಸಂದೇಶ ಏನು ಅಂತಂದರೆ ನೋಡಿರಿ, ನಾನು ನನ್ನ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿ ನಾನು ನೀಡ್ತಾಯಿದ್ದೀನಿ, ನೀನು ನನ್ನ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸು ಅಂತ ಅರ್ಥ ಆಗೋದು. ನಾನು ನನ್ನ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿ ಇನ್ನೊಬ್ಬರಿಗೆ ಸಹಾಯ ಮಾಡಲು ಸಿದ್ಧನಾಗಿದ್ದೀನಿ ಅಂಥೇಳಿ ಈ ಒಂದು ಬ್ಯಾಟನ್ ಎದುರಾಳಿ ತಂಡದಂದರೆ ಇನ್ನೊಬ್ಬರು ಆಟಗಾರರಿಗೆ ಕೊಡ್ತಾನೆ. ಸಮತೋಲನ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ. ಸಮತೋಲನ ಆಹಾರ ಎನ್ನುವುದು ಕೇವಲ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ವಿಷಯ ಅಲ್ಲ, ಅದು ಜೀವನದ ಶಿಸ್ತು ಮತ್ತು ನೈತಿಕತೆಯನ್ನು ಪ್ರತಿನಿಧಿಸುವ ಒಂದು ಜೀವನದ ಕ್ರಮ ಆಗಿರ್ತದೆ. ಸಮತೋಲನ ಆಹಾರದಲ್ಲಿ ವಿವಿಧ ಜೀವಸತ್ವಗಳು ಬರ್ತವೆ, ಖನಿಜಾಂಶಗಳು ಬರ್ತವೆ, ಪ್ರೋಟೀನ್ಗಳು ಬರ್ತವೆ, ಶರ್ಕರೆ ಪಿಷ್ಟ ಬರುತ್ತೆ, ಮೆದಸ್ ಬರುತ್ತೆ. ಇವುಗಳ ಮಹತ್ವ ಮತ್ತು ಅಂಶಗಳ ಯಾವ ಆಹಾರದಿಂದ ದೊರೆಯುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದೇನಾಗ್ತದೆ ಅತ್ಯಂತ ಮುಖ್ಯ ಆಗಿರ್ತದೆ. ಸಮತೋಲನ ಆಹಾರದಲ್ಲಿನ ಪ್ರಮುಖ ಮೌಲ್ಯಗಳು: ಮಿತ ಆಹಾರ ಸೇವನೆ ಮಾಡಬೇಕು, ಹಿತ ಆಹಾರ ಸೇವನೆ ಮಾಡಬೇಕು, ಮಿತವಾದ ಮತ್ತು ಹಿತವಾದ ಆಹಾರ ಸೇವನೆ ಮಾಡಬೇಕು, ಸಮಾನತೆ ಮತ್ತು ವೈವಿಧ್ಯತೆ ಇರಬೇಕು ಆಹಾರದಲ್ಲಿ, ಸ್ವಯಂ ನಿಯಂತ್ರಣ ಇರಬೇಕು, ಕೃತಜ್ಞತೆ ಇರಬೇಕು, ದೀರ್ಘಕಾಲದ ಒಂದು ದೃಷ್ಟಿ ಇರಬೇಕು, ಮತ್ತು ಅರಿವು ಮತ್ತು ಜಾಗೃತಿ. ಇವೆಲ್ಲ ಮೌಲ್ಯಗಳು ಸಮತೋಲನ ಆಹಾರದಲ್ಲಿ ಇರಬೇಕು. ಪತಂಜಲಿ ಯೋಗ ಮತ್ತು ಸೂರ್ಯ ನಮಸ್ಕಾರ, ಯೋಗಾಸನ. ಯೋಗ ಎನ್ನುವುದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ಮನಸ್ಸಿನ, ಶರೀರ ಮತ್ತು ಆತ್ಮವನ್ನು ಸಮತೋಲನದಲ್ಲಿಡುವಂಥ ಒಂದು ಜೀವನ ಪದ್ಧತಿಯಾಗಿರ್ತದೆ. ಯೋಗದಲ್ಲಿ ಮೌಲ್ಯಗಳು ಏನು ಮಾಡ್ತೇವೆ? ಮುಖ್ಯವಾಗಿ ಪತಂಜಲಿಯ ಒಂದು ಅಷ್ಟಾಂಗ ಯೋಗದ ಮೊದಲ 2 ಹಂತಗಳನ್ನು ಯಮ ನಿಯಮ ಏನು ಮಾಡ್ತೀವಿ ಇಲ್ಲಿ ವಿವರಿಸಲಾಗಿದೆ. ಯೋಗವು ನಮಗೆ ಕಲಿಸುವ ಪ್ರಮುಖ ಮೌಲ್ಯಗಳು ಇಲ್ಲಿವೆ. ಯಮ ಅಂದ್ರೇನು? ಸಾಮಾಜಿಕ ಮೌಲ್ಯಗಳು. ನೋಡಿರಿ, ಯಮದಲ್ಲಿ ಪ್ರಮುಖ ಸಾಮಾಜಿಕ ಮೌಲ್ಯಗಳು. ಸಮಾಜದಲ್ಲಿ ನಾವು ಇತರರೊಂದಿಗೆ ಹೇಗೆ ನಡೆದುಕೊಳ್ಬೇಕು ಎಂಬುದನ್ನು ಇದು ತಿಳಿಸ್ತದೆ. ಯಾವುದು? ಯಮ. ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳೊಂದಿಗೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಯಾವುದು ತಿಳಿಸ್ತದೆ? ಅದು ಯಮದಲ್ಲಿ ತಿಳಿಸ್ಕೊಳ್ತೈತಿ. ಯಮದಲ್ಲಿ ನಾವು 5 ಪ್ರಕಾರಗಳನ್ನು ನೋಡ್ತೀವಿ, ಮತ್ತು ಆಸನದಲ್ಲಿ ಕೂಡ 5 ಪ್ರಕಾರಗಳನ್ನು ನೋಡ್ತೀವಿ. ಆಸನದಲ್ಲಿ ಅಲ್ಲ, ನಿಯಮದಲ್ಲಿ. ಸರಿ, ಆಸನ ಅಂದರೆ ಯಮ ಮತ್ತು ನಿಯಮದಲ್ಲಿ. ಈಗ ಯಮದಲ್ಲಿ ಯಾವ್ಯಾವ ಬರ್ತಾವೆ ಅಂದರೆ ಅಹಿಂಸೆ ಬರ್ತೈತೆ, ಸತ್ಯ ಬರ್ತೈತೆ, ಅಸ್ಥೇಯ ಬರ್ತೈತೆ, ಬ್ರಹ್ಮಚರ್ಯ ಬರ್ತೈತೆ, ಮತ್ತು ಅಪರಿಗ್ರಹ ಬರ್ತೈತೆ. ಹಾಗಾದರೆ ಅಹಿಂಸೆ ಅಂದರೆ ಏನು? ಅಂದರೆ ಕಾಯ ಅಂದರೆ ಶರೀರ, ವಾಚ ಅಂದರೆ ಮಾತು, ಮನಸ್ಸ ಅಂದರೆ ಚಿಂತನೆ, ಯಾರಿಗೂ ನೋವುಂಟು ಮಾಡದಿರುವುದೇ ಏನಂತೀವಿ ಅಹಿಂಸೆ ಅಂತ ಕರಿತೀವಿ. ಕಾಯ, ವಾಚ, ಮನಸ್ಸ ಈ ಮೂರರಲ್ಲಿ ಯಾರಿಗೂ ನಾನು ಏನು ಮಾಡಬಾರ್ದು? ನೋವುಂಟು ಮಾಡಬಾರ್ದು. ಕಾಯ ಅಂದರೆ ನಮ್ಮ ಶರೀರದಿಂದ ಎಲ್ಲ ತಪ್ಪಾದರೆ, ವಾಚದಿಂದ ನಮ್ಮ ಮಾತಿನಿಂದ ತಪ್ಪಾಗಬಾರ್ದು, ಮತ್ತು ಮನಸ್ಸಿನಿಂದ ಕೂಡ ಇನ್ನೊಬ್ಬರಿಗೆ ನಾವು ಏನು ಮಾಡಬಾರ್ದು? ಬೇಜಾರು ಮಾಡಬಾರ್ದು. ಈ ರೀತಿ ಮಾಡದಿರುವುದರಿಂದೇನು ಅಹಿಂಸೆ ಅಂತ ಕರಿತೀವಿ. ಸತ್ಯ ಅಂದ್ರೇನು? ಆಲೋಚನೆ ಮತ್ತು ಮಾತಿನಲ್ಲಿ ಪ್ರಾಮಾಣಿಕವಾಗಿರುವುದೇ ಏನಂತೀವಿ? ಸತ್ಯ ಅಂತ ಕರಿತೀವಿ. ಅಸ್ಥೇಯ ಅಂದ್ರೇನು? ಕಳ್ಳತನ ಮಾಡದಿರೋದು, ಕಳ್ಳತನಲ್ಲಿ ಮಾಡ್ಬೋದು. ಇತರರ ವಸ್ತು ಅಥವಾ ಹಕ್ಕನ್ನು ಏನು ಮಾಡ್ಬೋದು? ನಾವು ಆಶಿಸದಿರೋದು, ಇನ್ನೊಬ್ಬರದು ನಾವು ನಮ್ದಂತೇಳಿ ಅಂದ್ಕೊಂಡು ತುಡು ಮಾಡೋದು ಅಂತಾರಲ್ಲ, ಕಳ್ಳತನ ಮಾಡಬಾರ್ದು ಅಂತ ಅರ್ಥ. ಬ್ರಹ್ಮಚಾರ್ಯ ಇಂದ್ರಿಯಗಳನ್ನು ಮಾಡಬೇಕು, ನಿಗ್ರಹ ಮಾಡಿಕೊಂಡು ಶಕ್ತಿಯನ್ನು ಸನ್ಮಾರ್ಗದಲ್ಲಿ ಬೆಳೆಸೋದಕ್ಕೆ ನಾವು ಬ್ರಹ್ಮಚಾರ್ಯ ಅಂತೇಳಿ ಕರಿತೀವಿ. ಅಪರಿಗ್ರಹ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು, ಅದನ್ನು ಬಿಟ್ಟು ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹ ಮಾಡೋದನ್ನೋ ಅಪರಿಗ್ರಹ ಅಂತ ಕರಿತೀವಿ. ಅಂದರೆ ಒಂಥರ ದುರಾಸೆ ಅನ್ನೋದು, ದುರಾಸೆ ಅನ್ನೋದು ಅಂತೇಳಿ ಹೇಳ್ತೀವಿ. ದುರಾಸೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ನಿಯಮ. ವೈಯಕ್ತಿಕ ಮೌಲ್ಯಗಳು. ಇದು ವ್ಯಕ್ತಿಯ ಶಿಸ್ತು ಮತ್ತು ಆಂತರಿಕ ಬೆಳವಣಿಗೆಗೆ ಸಂಬಂಧಿಸಿದ ವೈಯಕ್ತಿಕ ಮೌಲ್ಯಗಳು. ಇಲ್ಲಿ ಶೌಚ ಅಂದರೆ ಶರೀರ ಮತ್ತು ಮನಸ್ಸಿನ ಒತ್ತಡ ಉಂಟಾಗ್ತದೆ. ನೋಡಿರಿ, ಶೌಚ ಅಂದರೆ ಶರೀರ ಮತ್ತು
ಮನಸ್ಸಿನ ಸ್ವಚ್ಛತೆ. ಶೌಚ ಅಂದರೆ ಶರೀರನೂ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು ಅಂತ ಅರ್ಥ. ಸಂತೋಷ ಅಂದರೆ ಇರುವುದರಲ್ಲಿ ತೃಪ್ತಿ ಪಡಬೇಕು, ಸದಾ ಪ್ರಸನ್ನರಾಗಿರಬೇಕು. ಇರುವುದರಲ್ಲಿ ನಮ್ಮ ಹತ್ರ ಏನಿದೆ ಅದರಲ್ಲಿ ತೃಪ್ತಿ ಪಡಬೇಕು. ತಪಸ್ಸು ಅಂದರೆ ಗುರಿ ಸಾಧನೆಗಾಗಿ ಕಠಿಣ ಪರಿಶ್ರಮ ಮತ್ತು ಶಿಸ್ತನ್ನು ಪಾಲಿಸಬೇಕು. ಗುರಿ ಸಾಧನೆಗಾಗಿ ಕಠಿಣ ಪರಿಶ್ರಮ ಪಡಬೇಕು, ಗುರಿ ಸಾಧನೆಯನ್ನು ಮುಟ್ಟಬೇಕು. ಸ್ವಾಧ್ಯಾಯ ಅಂದರೆ ಒಳ್ಳೆಯ ಪುಸ್ತಕಗಳನ್ನು ಓದು ಮತ್ತು ಆತ್ಮಾವಲೋಕನವನ್ನು ಮಾಡಿಕೊಳ್ಳುವುದರಿಂದ ಸ್ವಾಧ್ಯಾಯ ಅಂತೇಳಿ ಕರಿತೀವಿ. ಈಶ್ವರ ಪ್ರಾಣಿದಾನ. ಈಶ್ವರ ಪ್ರಾಣಿದಾನ ಅಂದರೆ ಅಹಂಕಾರವನ್ನು ಬಿಟ್ಟು ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸುವುದಕ್ಕೆ ನಾವು ಈಶ್ವರ ಪ್ರಾಣಿದಾನ ಅಂತ ಕರಿತೀವಿ. ಅಂದರೆ ಸಮರ್ಪಣಾ ಭಾವದಿಂದ ಅರ್ಪಿಸೋದು. ಯೋಗದಿಂದ ಲಭಿಸುವ ಜೀವನ ಮೌಲ್ಯಗಳೇನು? ಇಲ್ಲಿ ಸಮಚಿತ್ತತೆ ಉಂಟಾಗ್ತದೆ. ಅಂದರೆ ಸುಖ ದುಃಖ ಜಯ ಅಪಜಯಗಳನ್ನು ಮಾಡ್ತೀವಿ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ನಮಗೆ ಬರ್ತೈತಿ. ಇದನ್ನು ಭಗವದ್ಗೀತೆಯಲ್ಲಿ ಏನಂತಾರೆ? ಸಮತ್ವ ಯೋಗ ಉಚ್ಯತೆ ಅಂತೇಳಿ ಕರೀತಾರೆ. ಶಿಸ್ತು ಡಿಸಿಪ್ಲಿನ್ ಪ್ರತಿದಿನದ ಅಭ್ಯಾಸದ ಮೂಲಕ ಜೀವನದಲ್ಲಿ ಕ್ರಮಬದ್ಧತೆ ಏನಾಗ್ತೈತೆ ತರ್ತೈತೆ. ಏಕಾಗ್ರತೆ ಚದುರಿದ ಮನಸ್ಸನ್ನು ಒಂದೇ ಕಡೆ ಏನು ಮಾಡ್ತೈತೆ ಕೇಂದ್ರೀಕರಿಸುವಂಥ ಶಕ್ತಿ ಏಕಾಗ್ರತೆಗೆ ಇರ್ತೈತೆ. ಸಹನೆ ಮತ್ತು ತಾಳ್ಮೆ ಕಠಿಣವಾದ ಆಸನವನ್ನು ಮಾಡುವಾಗ ಅಥವಾ ಪ್ರಾಣಾಯಾಮದ ಮೂಲಕ ತಾಳ್ಮೆಯನ್ನು ಏನು ಮಾಡ್ತೀವಿ ಕಲಿಬಹುದು ನಾವು. ಕರುಣೆ ಮತ್ತು ಪ್ರೀತಿ ಎಲ್ಲ ಜೀವಿಗಳಲ್ಲೂ ದೈವತ್ವವನ್ನು ಕಾಣುವ ಒಂದು ವಿಶಾಲ ಮನೋಭಾವವನ್ನು ಬೆಳೆಸ್ತದೆ. ಸಂಕ್ಷಿಪ್ತವಾಗಿ ಹೇಳೋದಕ್ಕಾದರೆ ಯೋಗದ ಮೌಲ್ಯಗಳು ಮನುಷ್ಯನನ್ನು ಒಳಗಿನಿಂದ ಮತ್ತು ಹೊರಗಿನಿಂದ ಏನು ಮಾಡ್ತೇವೆ ಪರಿಶುದ್ಧಗೊಳಿಸಿ ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಏನು ಮಾಡ್ತೇವೆ ಇವು ದಯಪಾಲಿಸ್ತೇವೆ, ದಾರಿ ಮಾಡಿಕೊಡ್ತೇವೆ ಅಂತ ಅರ್ಥ. ಈಗ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವು ಕೇವಲ 12 ಭಂಗಿಗಳ ಸರಣಿಯಲ್ಲ. ಅದು ಏನಿದೆ ಅಂತಂದರೆ ಒಂದು ಪ್ರಕೃತಿಯ ಮೂಲ ಶಕ್ತಿಯಾಗಿ ಸೂರ್ಯನಿಗೆ ಗೌರವ ಸಲ್ಲಿಸುವಂಥ ಒಂದು ವಿಶಿಷ್ಟ ಪ್ರಕ್ರಿಯೆ ಆಗಿರ್ತದೆ. ಇದರಲ್ಲಿ ಅಡಗಿರುವ ಜೀವನ ಮೌಲ್ಯಗಳು ಅತ್ಯಂತ ಆಳವಾದವು. ಸೂರ್ಯ ನಮಸ್ಕಾರದಿಂದ ನಾವು ಕಲಿಯುವ ಮುಖ್ಯ ಮೂಲಗಳು ಯಾವುವಂದರೆ ಒಂದು ಕೃತಜ್ಞತಾ ಭಾವ ಆಗಿರ್ತದೆ. ಶಿಸ್ತು ಮತ್ತು ನಿರಂತರತೆ ಬರ್ತದೆ. ಕೃತಜ್ಞತೆ ಭಾವ ಅಂದರೆ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಯಾಕೆ ಇಂಗ್ಲೀಷ್ ಪದ ಹೇಳ್ತಾ ಇದ್ದೀನಿ ಅನ್ನೋದು ಎಲ್ಲಾದರೂ ಒಂದು ಕಡೆ ನಮ್ಗೆ ಹೆಲ್ಪ್ ಆಗ್ತೈತೆ ನಾವು ಇಂಗ್ಲೀಷಲ್ಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಇಂಗ್ಲೀಷು ಕೂಡ ಇರುತ್ತಲ್ಲ ಪೇಪರ್ ಒನ್ನಲ್ಲಿ. ಹಾಗಾದರೆ ಯಾವುದಾದ್ರೂ ಶಬ್ದ ನಮಗೂ ಏನಾಗುತ್ತೆ ಒಂದು ಅರ್ಥ ಆಗಿಯೋ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತೈತೆ. ಅದಕ್ಕೆ ಸ್ವಲ್ಪ ತಿಳ್ಕೊಳ್ಳೋಣ. ಶಿಸ್ತು ಮತ್ತು ನಿರಂತರತೆ ಡಿಸಿಪ್ಲಿನ್ ಮತ್ತು ಕಾನ್ಸಿಸ್ಟೆನ್ಸಿ ಅಂತೇಳಿ ಕರಿತೀವಿ. ಅಂದರೆ ನಿರಂತರತೆ ಅಂತ ಕರಿತೀವಿ. ಕಾನ್ಸಿಸ್ಟೆನ್ಸಿ ಅಂದರೆ ನಿರಂತರತೆ ಅಂತ ಅರ್ಥ. ಸಮರ್ಪಣಾ ಭಾವ ಅಂದ್ರೇನು? ಸರೆಂಡರ್ ಅಥವಾ ಹ್ಯುಮನಿಟಿ ಅಂತೇಳಿ ಕರಿತೀವಿ. ಏಕಾಗ್ರತೆ ಮತ್ತು ಜಾಗ್ರತೆ ಅವೇರ್ನೆಸ್ ಅಂತ ಕರಿತೀವಿ. ಸಮತೋಲನ ಅಂದರೆ ಬ್ಯಾಲೆನ್ಸ್ ಅಂತ ಕರಿತೀವಿ. ಪರಿಸರ ಪ್ರೇಮ ಅಂದರೆ ಕನೆಕ್ಷನ್ ವಿತ್ ನೇಚರ್. ಇವೆಲ್ಲ ಏನು ಸೂರ್ಯ ನಮಸ್ಕಾರದಿಂದ ನಮಗೆ ಬರುವಂಥ ಮೌಲ್ಯಗಳು ಏನು ಬರ್ತವೆ? ಕೃತಜ್ಞತೆ ಭಾವ ಬರ್ತೈತೆ ಸೂರ್ಯ ನಮಸ್ಕಾರ ಮಾಡಿದ್ರೆ. ಶಿಸ್ತು ಮತ್ತು ನಿರಂತರತೆ ಉಂಟಾಗ್ತೈತಿ. ಸಮರ್ಪಣಾ ಭಾವನೆ ಉಂಟಾಗ್ತೈತೆ. ಏಕಾಗ್ರತೆ ಮತ್ತು ಜಾಗೃತಿ ಉಂಟಾಗ್ತೈತೆ. ಸಮತೋಲನ ನಮ್ಮ ದೇಹದ ಬಾಡಿಯನ್ನು ನಾವು ಸಮತೋಲನ ಕಾಯ್ದುಕೊಳ್ಬೋದು. ಪರಿಸರದ ಒಂದು ಪ್ರೇಮ ಪರಿಸರದ ಮೇಲೆ ನಮಗೇನಾಗ್ತೈತೆ ಒಂಥರ ಭಕ್ತಿ ಭಾವ ಉಂಟಾಗ್ತೈತೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸೂರ್ಯ ನಮಸ್ಕಾರವು ದೈಹಿಕವಾಗಿ ಆರೋಗ್ಯವನ್ನು ನೀಡಿದರೆ ಮಾನಸಿಕವಾಗಿ ಏನು ಸಿಗ್ತದೆ ನಮಗೆ ಅಂದರೆ ನಮ್ರತೆ ಸಿಗುತ್ತೆ, ಶಿಸ್ತು ಸಿಗುತ್ತೆ, ಕೃತಜ್ಞತೆ ಅಂತ ಉನ್ನತ ಮೌಲ್ಯಗಳು ನಮಗೆ ಅಂತ ಇಲ್ಲಿ ಸಿಗ್ತದೆ. ಯೋಗಾಸನಗಳು ರೀ. ಮಹರ್ಷಿ ಪತಂಜಲಿಗಳು ಸ್ಥಿರ ಸುಖಂ ಆಸನಂ ಅಂತ ಹೇಳ್ತಾರೆ. ಶರೀರವು ಎಷ್ಟು ಸ್ಥಿರವಾಗಿರ್ತದೋ ಮನಸ್ಸು ಕೂಡ ಅಷ್ಟೇ ದೃಢವಾಗಿರ್ತದೆ ಅಂತೇಳಿ ಇವರು ಹೇಳ್ತಾರೆ. ಆಸನಗಳು ಅಭ್ಯಾಸವು ಜೀವನದ ಏರಿಳಿತಗಳ ಒಂದು ಅಲುಗಾಡದೆ ಸ್ಥಿರವಾಗಿ ನಿಲ್ಲುವಂಥ ಮನೋಭಾವನೆಯನ್ನು ಬೆಳೆಸ್ತದೆ. ಯೋಗ ಆಸನಗಳನ್ನು ಕೇವಲ ದೈಹಿಕ ಕಸರತ್ತುಗಳಲ್ಲ, ಪ್ರತಿ ಆಸನವನ್ನು ಅಭ್ಯಾಸ ಮಾಡುವಾಗಲೂ ಹಾಗೂ ಕೆಲವು ಜೀವನ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಸಹಾಯಿಸುತ್ತೆ. ತಾಳ್ಮೆ ಮತ್ತು ಸಹನೆ ಪೇಷನ್ಸ್ ಅಂತ ಕರಿತೀವಿ. ಸ್ಥಿರತೆ ಮತ್ತು ದೃಢತೆ ಉಂಟಾಗ್ತೈತೆ. ಸ್ಟೆಬಿಲಿಟಿ ಆ್ಯಂಡ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಅರಿವು ಮತ್ತು ಏಕಾಗ್ರತೆ ಅವೇರ್ನೆಸ್ ಆ್ಯಂಡ್ ಫೋಕಸ್ ಅಂತ ಕರಿತೀವಿ. ಮಿತಿಗಳ ಅರಿವು ಮತ್ತು ಗೌರವ ಅಂದರೆ ರೆಸ್ಪೆಕ್ಟಿಂಗ್ ಬಾಂಡರೀಸ್ ರೆಸಿಪೆಕ್ಟಿಂಗ್ ಬಾಂಡ್ರೀಸ್ ಅಂತ ಕರಿತೀವಿ. ಶಿಸ್ತು ಡಿಸಿಪ್ಲಿನ್, ನಮ್ರತೆ ಹ್ಯುಮ್ಯಾಲಿಟಿ ಆಗಿದೆ ಇಲ್ಲಿ ಹ್ಯುಮ್ಯಾನಿಟಿ ಅಂತ ಕರಿತೀವಿ. ಯೋಗಾಸನಗಳು ಫಾರ್ವರ್ಡ್ ಬೆಂಡ್ಸ್ ನೋಡಿ ನಮ್ಮಲ್ಲಿರುವ ಅಹಂಕಾರವನ್ನು ಕಡಿಮೆ ಮಾಡ್ತದೆ. ಯೋಗಾಸನಗಳು ಮಾಡ್ತದೆ ನಮ್ಮಲ್ಲಿರುವಂಥ ಅಹಂಕಾರವನ್ನು ಏನು ಮಾಡ್ತದೆ ಕಡಿಮೆ ಮಾಡ್ತದೆ. ಭೂಮಿಗೆ ನಮಸ್ಕರಿಸುವ ಅಥವಾ ಶರೀರವನ್ನು ಬಗ್ಗಿಸುವ ಭಂಗಿಗಳು ಮನುಷ್ಯನಲ್ಲಿ ವಿನಯ ಮತ್ತು ನಮ್ರತೆ ಏನು ಮಾಡ್ತೀವಿ ಉಂಟು ಮಾಡ್ತವೆ. ಪ್ರಾಣಾಯಾಮ ಮತ್ತು ಮುದ್ರೆಗಳ ಪ್ರಯೋಗ. ಪ್ರಾಣಾಯಾಮ ಮತ್ತು ಮುದ್ರೆಗಳು ಯೋಗ ವಿಜ್ಞಾನದ ಒಂದು ಅತ್ಯಂತ ಸೂಕ್ತ ಹಂತಗಳನ್ನು ಅಂತ ಕರಿತೀವಿ. ಇವು ಕೇವಲ ಉಸಿರಾಟ ಅಥವಾ ಬೆರಳುಗಳ ಭಂಗಿಯಲ್ಲ, ಇವು ನಮ್ಮ ಆಂತರಿಕ ಶಕ್ತಿಯನ್ನು ಮತ್ತು ನೈತಿಕ ಮೌಲ್ಯಗಳನ್ನು ಮಾಡ್ತೇವೆ ಜಾಗೃತಗೊಳಿಸುವ ಒಂದು ಸಾಧನಗಳಾಗಿರ್ತವೆ. ಮುದ್ರೆಗಳು ಏನಂತೀವಿ ಮುದ್ರಾಸ್ ಅಂತ ಕರಿತೀವಿ. ಮುದ್ರೆಗಳು ನಮ್ಮ ದೇಹದ ನಮ್ಮ ದೇಹದ ಪಂಚಭೂತಗಳಿಂದ ಆಕಾಶ ಆಗಿರ್ಬೋದು, ವಾಯು ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ಜಲ, ಪೃಥ್ವಿ
ಆಕಾಶ, ವಾಯು, ಜಲ, ಪೃಥ್ವಿ ಇವೇನು ಏನಂತೀವಿ ನಾವು ಇದಕ್ಕೆ ಪಂಚಭೂತಗಳು ಅಂತೇಳಿ ನಾವು ಕರಿತೀವಿ. ಜ್ಞಾನ ಮುದ್ರೆ. ತೋರು ಬೆರಳು ಅಂದರೆ ಜೀವಾತ್ಮ, ಹೆಬ್ಬೆರಳು ಪರಮಾತ್ಮ ಸಂಧಿಸುವುದು. ಜೀವಾತ್ಮ ಮತ್ತು ಪರಮಾತ್ಮನನ್ನು ಸಂಧಿಸುವುದು ಏನಂತೀವಿ ನಾವು ಜ್ಞಾನ ಮುದ್ರೆ ಅಂತ ಕರಿತೀವಿ. ನಮ್ರತೆ ಮತ್ತು ಜ್ಞಾನದ ಏನು ಮಾಡ್ತದೆ ಹಸಿವನ್ನು ಸೂಚಿಸುತ್ತದೆ. ಅಂಜಲಿ ಮುದ್ರೆ. ಎರಡು ಹಸ್ತಗಳನ್ನು ಜೋಡಿಸುವುದು ಇದನ್ನು ಅಂಜಲಿ ಮುದ್ರೆ ಅಂತ ಕರಿತೀವಿ. ಇದು ಗೌರವ ಮತ್ತು ವಿನಯದ ಒಂದು ಸಂಕೇತ ಆಗಿರ್ತದೆ. ಪೃಥ್ವಿ ಮುದ್ರೆ. ಇದು ನಮಗೆ ಸಹನೆ ಮತ್ತು ಸ್ಥಿರತೆಯನ್ನು ನೀಡ್ತದೆ. ಭೂಮಿಯಂತೆ ಎಲ್ಲವನ್ನು ಸಹಿಸಿಕೊಳ್ಳುವಂತಹ ಮತ್ತು ದೃಢವಾಗಿರುವಂತಹ ಮೌಲ್ಯವನ್ನು ಬೆಳೆಸ್ತದೆ. ಅಪಾನ ಮುದ್ರೆ. ಇದು ಶರೀರದ ಕಸವನ್ನು ಹೊರಹಾಕುತ್ತದೆ. ಇದು ನಮ್ಮ ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನು ಹೊರಹಾಕಿ ಶುದ್ಧತೆಯನ್ನು ಅಂದರೆ ಶೌಚ ಕಾಪಾಡಿಕೊಳ್ಳಲು ಏನು ಮಾಡ್ತದೆ ಈ ಒಂದು ಮೌಲ್ಯ ನಮಗೆ ಬೆಳೆಸ್ತದೆ. ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಎಂಬುದು ಕೇವಲ ಗಾಯಕ್ಕೆ ಪಟ್ಟಿ ಮಾಡುವುದಲ್ಲ, ಅದು ಒಂದು ವ್ಯಕ್ತಿಯ ಸಂಕಷ್ಟದ ಸಮಯದಲ್ಲಿ ತೋರುವ ಮಾನವೀಯತೆಯ ಪರಮೋಚ್ಚ ರೂಪ ಆಗಿರ್ತದೆ. ಪ್ರಥಮ ಚಿಕಿತ್ಸೆಯಲ್ಲಿ ಅಡಗಿರುವ ಮೌಲ್ಯಗಳು ವ್ಯಕ್ತಿಯ ಚರಿತ್ರೆಯನ್ನು ಏನು ಮಾಡ್ತವೆ ಪ್ರತಿಬಿಂಬಿಸ್ತವೆ. ಪ್ರಥಮ ಚಿಕಿತ್ಸೆ ನೀಡುವಂತಹ ಮೂಲತಂತ್ರ ನೋಡಿರಿ 3Ps ಅಂತ ಕರಿತೀವಿ. ಏನು ಮಾಡಬೇಕು ಅಂದರೆ ಜೀವ ಉಳಿಸಬೇಕು. ಫಸ್ಟ್ ಏನು ಮಾಡಬೇಕು, ಜೀವ ಉಳಿಸಬೇಕು. ಆಮೇಲೆ ಏನು ಮಾಡಬೇಕು ಅಂತಾರೆ ಸ್ಥಿತಿ ಹದಗೆಡುವುದನ್ನು ತಡಿಬೇಕು. ಆಮೇಲೆ ಚೇತರಿಕೆಗೆ ಸಹಕಾರ ಮಾಡಬೇಕು. ಫಸ್ಟ್ ಜೀವ ಉಳಿಸಬೇಕು, ಆರೋಗ್ಯ ಹದಗೆಡುವುದನ್ನು ನಾವು ತಡೆಗಟ್ಟಬೇಕು, ಚೇತರಿಕೆಗೆ ಸಹಕರಿಸಬೇಕು. ನೋಡಿರಿ ಇಂಗ್ಲೀಷಲ್ಲಿ ಪ್ರೆಸರ್ವ್ ಲೈಫ್, ಪ್ರಿವೆಂಟ್ ಡಿಟರೈಜೇಷನ್, ಪ್ರಮೋಟ್ ರಿಕವರಿ. ಜೀವ ಉಳಿಸುವುದಂದರೆ ಬದುಕಿನ ಮೌಲ್ಯವನ್ನು ಗೌರವಿಸುವುದು. ಸ್ಥಿತಿ ಹದಗೆಡುವುದನ್ನು ತಡೆಯುವುದು ಅಂದರೆ ಜಾಗರೂಕತೆಯ ಮೌಲ್ಯ. ಇದು ಚೇತರಿಕೆಗೆ ಸಹಕರಿಸುವುದಂದರೆ ಆಶಾವಾದದ ಮೌಲ್ಯ ಆಗಿರ್ತದೆ. ಇದು ಇವಕ್ಕಂತೀನಿ 3Ps ಅಂತೇಳಿ ಕರಿತೀವಿ. ಇಂಪಾರ್ಟೆಂಟು ಕೇಳ್ತಾರೆ ಎಕ್ಸಾಮಲ್ಲಿ. ಜೀವ ಉಳಿಸುವುದು, ಸ್ಥಿತಿ ಹದಗೆಡುವುದನ್ನು ತಡೆಯುವುದು, ಚೇತರಿಕೆಗೆ ಸಹಕರಿಸುವುದು. ಯಾಕೆಂದರೆ ಅಲ್ಲಿ ಬೇರೆ ಬುಕ್ಸಲ್ಲಿ ಇದು ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ನೋಡಿರಿ. ಯೋಗವು ನಮಗೆ ಒಳಗಿನ ಶಾಂತಿಯನ್ನು ಕಲಿಸಿದರೆ ಪ್ರಥಮ ಚಿಕಿತ್ಸೆಯು ಈ ಶಾಂತಿಯನ್ನು ಬಳಸಿಕೊಂಡು ಸಮಾಜದ ಒಂದು ಸಂಕಷ್ಟಕ್ಕೆ ಹೇಗೆ ಸ್ಪಂದಿಸಬೇಕು ಎಂಬ ಮೌಲ್ಯವನ್ನು ತಿಳಿಸ್ತದೆ. ಈಗ ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಕೇವಲ ಒಂದು ಭೌಗೋಳಿಕ ಗಡಿಯೊಳಗೆ ವಾಸಿಸುವುದಲ್ಲ, ಅದು ವಿವಿಧ ಧರ್ಮ, ಭಾಷೆ, ಸಂಸ್ಕೃತಿಗಳ ಜನರ ನಡುವೆ ಇರುವಂಥ ಒಗ್ಗಟ್ಟಿನ ಭಾವನೆಯಾಗಿರ್ತದೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಗಟ್ಟಿಗೊಳಿಸುವ ಒಂದು ಪ್ರಮುಖ ಮೌಲ್ಯಗಳ ಮೇಲೆ ಇಲ್ಲಿ ಕಂಡುಬರ್ತವೆ. ಒಂದು ಏಕತೆ ಮತ್ತು ಸಹೋದರತೆ, ಸಹಿಷ್ಣುತೆ ಮತ್ತು ಗೌರವ, ದೇಶಪ್ರೇಮ ಮತ್ತು ಸಮರ್ಪಣಾ ಭಾವ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ, ಜಾತ್ಯತೀತತೆ, ಜವಾಬ್ದಾರಿ ಮತ್ತು ಪೌರತ್ವ, ಶಾಂತಿ ಮತ್ತು ಅಹಿಂಸೆ. ಏನು ಮಾಡ್ತೀವಿ ಎಲ್ಲ ಮೌಲ್ಯಗಳನ್ನು ಇದರಿಂದ ತಿಳ್ಕೊತೀವಿ. ರಾಷ್ಟ್ರೀಯ ಹಬ್ಬಗಳು. ಗಣರಾಜ್ಯೋತ್ಸವ, ಸ್ವತಂತ್ರ ದಿನಾಚರಣೆ ನಮ್ಮಲ್ಲಿ ಒಗ್ಗಟ್ಟನ್ನು ಮಾಡ್ತೇವೆ ಮೂಡಿಸ್ತವೆ. ವೈವಿಧ್ಯತೆಯಲ್ಲಿ ಏಕತೆ ಅಂದರೆ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಎಂಬುದು ಭಾರತದ ಬಲ ಆಗಿರ್ತದೆ. ವಿವಿಧ ಬಣ್ಣದ ದಾರಗಳು ಸೇರಿ ಒಂದು ಸುಂದರವಾದಂತಹ ಬಟ್ಟೆಯಾಗುವಂತೆ ವಿವಿಧ ಒಂದು ಜನರ ಏಕತೆಯ ಒಂದು ಅಂಶವಿರುತ್ತೆ. ಭಾರತ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ರಾಷ್ಟ್ರ ಲಾಂಛನ. ಭಾರತ ರಾಷ್ಟ್ರ ಲಾಂಛನವು ಕೇವಲ ಒಂದು ಚಿಹ್ನೆ ಅಲ್ಲ, ಅದು ನಮ್ಮ ದೇಶದ ಒಂದು ಸಂಸ್ಕೃತಿ, ಇತಿಹಾಸ ಮತ್ತು ನೈತಿಕ ಪ್ರತಿಬಿಂಬವಾಗಿ ನಾವು ಬಳಸ್ತೀವಿ. ಇದನ್ನು ಸಾಮ್ರಾಟ್ ಅಶೋಕನ ಒಂದು ಸಾರನಾಥದ ಸಿಂಹ ಒಂದು ಸ್ತಂಭದಿಂದ ಪಡೆಯಲಾಗಿದೆ. ಇದರಲ್ಲಿ ಅಡಗಿರುವ ಪ್ರಮುಖ ಮೌಲ್ಯಗಳೆಂದರೆ ಸತ್ಯದ ಜಯ ಅಂದರೆ ಸತ್ಯಮೇವ ಜಯಂತಿ. ರಾಷ್ಟ್ರ ಲಾಂಛನದ ಕೆಳ ಭಾಗದಲ್ಲಿ ಮಂಡುಕ ಉಪನಿಷತ್ತಿನಲ್ಲಿ ಸತ್ಯ ಒಂದೇ ಜಯಿತದೆ, ಸತ್ಯಮೇವ ಜಯಂತಿ ಅಂದರೆ ಸತ್ಯ ಒಂದೇ ಗೆಲ್ಲುತ್ತದೆ ಅಂತ ಅರ್ಥ. ಇದರ ಅರ್ಥ ಏನಂದರೆ ಸತ್ಯ ಒಂದೇ ಗೆಲ್ಲುತ್ತದೆ. ಮೌಲ್ಯ ಏನು ಅಂದರೆ ಎಂಥ ಕಠಿಣ ಸಂದರ್ಭದಲ್ಲಿ ಸುಳ್ಳಿನ ಹಾದಿ ಹಿಡಿಯದೆ ಪ್ರಾಮಾಣಿಕತೆಯಿಂದ ಬದುಕೋದು ಮತ್ತು ಸತ್ಯದ ಪರವಾಗಿ ನಿಲ್ಲುವುದು ಮತ್ತು ರಾಷ್ಟ್ರದ ಅತಿ ದೊಡ್ಡ ಮೌಲ್ಯ ಅಂತ ನಾವು ಅದನ್ನು ಕರಿತೀವಿ. ಧೈರ್ಯ ಮತ್ತು ಶಕ್ತಿ. ಕರೇಜ್ ಆ್ಯಂಡ್ ಪವರ್. ಲಾಂಛನದ ಮೇಲ್ಭಾಗದಲ್ಲಿ 4 ದಿಕ್ಕುಗಳಿಗೂ ಮುಖ ಮಾಡಿರುವ 4 ಸಿಂಹಗಳಿವೆ. ನಮಗೆ 3 ಮಾತ್ರ ಏನು ಮಾಡ್ತವೆ ಕಾಣಿಸ್ತವೆ. ಲಾಂಛನದ ಮೇಲ್ಭಾಗದಲ್ಲಿ 4 ದಿಕ್ಕುಗಳಿಗೂ ಮುಖ ಮಾಡಿರುವ 4 ಸಿಂಹಗಳು ಕಂಡುಬರ್ತವೆ. ನಮಗೆ 3 ಸಿಂಹಗಳು ಮಾತ್ರ ಕಾಣಿಸ್ತವೆ. ಮೌಲ್ಯ ನೋಡ್ರಿ, ಇದು ಭಾರತದ ಆತ್ಮವಿಶ್ವಾಸ, ಧೈರ್ಯ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ದೇಶವು ಭಯವಿಲ್ಲದೆ ತನ್ನನ್ನು ತಾನು ಏನು ಮಾಡ್ತದೆ ರಕ್ಷಿಸಿಕೊಳ್ಳಬಲ್ಲದು ಎಂಬ ಭರವಸೆಯನ್ನು ಏನು ಮಾಡ್ತದೆ ಈ ಒಂದು ಧೈರ್ಯ ಮತ್ತು ಶಕ್ತಿಯಿಂದ ನಮಗೆ ಉಂಟಾಗ್ತದೆ. ಅಂದರೆ ರಾಷ್ಟ್ರೀಯ ಒಂದು ಲಾಂಛನದಿಂದ ಉಂಟಾಗ್ತದೆ.
ಧರ್ಮ ಮತ್ತು ಶಿಸ್ತು. ಲಾಂಛನವು ಮಧ್ಯಭಾಗದಲ್ಲಿ ಧರ್ಮಚಕ್ರವು ಅಂದರೆ 24 ಗೆರೆಗಳನ್ನು ಇದು ಹೊಂದಿದೆ. ಇದರಿಂದ ಏನು ತಿಳಿಸುತ್ತೆ ಅಂದರೆ ನಿರಂತರ ಚಲನೆ ಪ್ರಗತಿಯ ಸಂಕೇತವಾಗಿ ನಾವು ಇದನ್ನು ಬಳಸ್ತೀವಿ. ನ್ಯಾಯ, ಧರ್ಮ ಮತ್ತು ನಿಯಮಗಳನ್ನು ಪಾಲಿಸಬೇಕಿದು. ಚಕ್ರವು ಚಲಿಸುತ್ತಿದ್ದರೆ ಮಾತ್ರ ಪ್ರಗತಿ ಸಾಧ್ಯ ಎಂಬುದನ್ನು ಇದು ಸೂಚಿಸುತ್ತದೆ. ಚಕ್ರವು ಶ್ರಮದ ಸಂಕೇತವೂ ಕೂಡ ಆಗಿದೆ. ವಿವಿಧ ಪ್ರಾಣಿಗಳು ಮತ್ತು ಅವುಗಳ ಮೌಲ್ಯಗಳು. ಇಲ್ಲಿ ಗೂಳಿ ಇದೆ. ಗೂಳಿ ಇದೇನು ಸಂಕೇತ ಅಂದರೆ ಇದು ಕಠಿಣ ಒಂದು ಪರಿಶ್ರಮದ ಸಂಕೇತ ಆಗಿರ್ತದೆ. ಸ್ಥಿರತೆಯ ಸಂಕೇತ. ದೇಶದ ಆರ್ಥಿಕತೆ ಮತ್ತು ಪ್ರಗತಿಗೆ ಒಂದು ಶ್ರಮವೇ ಆಧಾರ ಎಂಬುದನ್ನು ತಿಳಿಸುತ್ತದೆ. ಏನು ತಿಳಿಸುತ್ತೆ? ಗೂಳಿ ಅಂದರೆ ಇದು ಕಠಿಣ ಪರಿಶ್ರಮದ ಸಂಕೇತ ಆಗ್ತದೆ. ಸ್ಥಿರತೆಯ ಸಂಕೇತ, ದೇಶದ ಆರ್ಥಿಕತೆ ಮತ್ತು ಪ್ರಗತಿಗೆ ಒಂದು ಶ್ರಮವಾಗಿ ಇದನ್ನು ಬಳಸ್ತೀವಿ. ಯಾವುದು? ಗೂಳಿ. ಕುದುರೆ ಏನು ಬಳಸ್ತದೆ? ವೇಗ, ಶಕ್ತಿ ಮತ್ತು ನಿರಂತರ ಚೈತನ್ಯವನ್ನು ಸೂಚಿಸುತ್ತದೆ. ಅಡೆತಡೆಗಳನ್ನು ಮೀರಿ ಮುನ್ನಡೆಯುವಂತಹ ಒಂದು ಜವಾಬ್ದಾರಿ ವೇಗವನ್ನು ಏನು ಮಾಡ್ತದೆ? ಬಿಂಬಿಸ್ತದೆ. ಆನೆ ಏನು ಸೂಚಿಸುತ್ತದೆ? ಇದು ಗಾಂಭೀರ್ಯ ಮತ್ತು ಶಾಂತಿಯ ಸಂಕೇತ ಸೂಚಿಸುತ್ತದೆ. ಇದು ಅಶೋಕನ ಸ್ತಂಭದಲ್ಲಿದ್ದರೂ ಲಾಂಛನದ ಮುಂಭಾಗದ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಆದರೆ ಇದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ನೆಕ್ಸ್ಟು ಅಹಿಂಸೆ ಮತ್ತು ಶಾಂತಿ. ನಾನ್ ವೈಲೆನ್ಸ್ ಆ್ಯಂಡ್ ಪೀಸ್ ಅಂತ ಕರಿತೀವಿ. ಸಾಮ್ರಾಟ್ ಅಶೋಕನು ಕಳಿಂಗ ಯುದ್ಧದ ನಂತರ ಅಹಿಂಸೆಯನ್ನು ತ್ಯಜಿಸಿ ಶಾಂತಿಯ ಹಾದಿ ಹಿಡಿದಾಗ ಈ ಸ್ತಂಭವನ್ನು ಮಾಡ್ತಾನೆ ನಿರ್ಮಿಸುತ್ತಾನೆ. ಮೌಲ್ಯ ಇದೇನು ಬರುತ್ತದೆ? ಅಧಿಕಾರ ಮತ್ತು ಶಕ್ತಿ ಇದ್ದರೂ ಸಹ ಶಾಂತಿ ಮತ್ತು ಅಹಿಂಸೆಯ ಮೂಲಕವೇ ಜಗತ್ತನ್ನು ಗೆಲ್ಲಬೇಕು ಎಂಬ ಉನ್ನತ ಮೌಲ್ಯಗಳನ್ನು ಇದು ಜಗತ್ತಿಗೆ ಸಾರ್ತದೆ. ಒಗ್ಗೂಡುವಿಕೆ, ಇನ್ಕ್ಲೂಷನ್ಸ್ ಅಂತ ಕರಿತೀವಿ. 4 ಸಿಂಹಗಳು 4 ದಿಕ್ಕುಗಳನ್ನು ಮುಖ ಮಾಡಿರುವುದು. ಭಾರತವು ತನ್ನ ಪ್ರಭಾವ ಮತ್ತು ಸ್ನೇಹದ ಹಸ್ತವನ್ನು ಎಲ್ಲ ದಿಕ್ಕುಗಳಿಗೂ ಎಲ್ಲ ಜನರಿಗೂ ಚಾಚುತ್ತದೆ ಎಂಬ ಸಮಾನತೆಯ ಮೌಲ್ಯವನ್ನು ಇದು ತೋರಿಸುತ್ತದೆ. ಸಂಕ್ಷಿಪ್ತವಾಗಿ ರಾಷ್ಟ್ರ ಲಾಂಛನ ನಮಗೆ ಸತ್ಯ, ಧರ್ಮ, ಶೌರ್ಯ ಮತ್ತು ಪರಿಶ್ರಮ ಎಂಬ 4 ಸ್ತಂಭಗಳ ಮೇಲೆ ಜೀವನವನ್ನು ಕಟ್ಟಿಕೊಳ್ಳಲು ಏನು ಮಾಡಿದೆ? ಸ್ಫೂರ್ತಿ ನೀಡುತ್ತದೆ. ಇಷ್ಟು ಇಲ್ಲಿ ಆಯಿತು. ಏನಿಲ್ಲ, ಇದು ಅವರ್ ಸೇಫ್ಟಿ ಅಂತೇಳಿ ಕೊಟ್ಟಿದ್ದಾರೆ. ನಮ್ಮ ಸೇಫ್ಟಿಗಾಗಿ ನಾವೇನು ಮಾಡ್ಕೊಳ್ಬೇಕು ಅನ್ನೋದು ಈ ಮಕ್ಕಳಿಗೋಸ್ಕರ ಇರೋದಿದು. ನಮಗೇನು ಬೇಕಾಗಲ್ಲ ಇದು. ನೋಡಿರಿ, ಗುಡ್ ಟಚ್, ಬ್ಯಾಡ್ ಟಚ್. ಇಲ್ಲ ಸಾಂಕ್ರಾಮಿಕ ಇದೆ ಕಾಮನಾಗಿ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಲಾಸ್ಟಿಗೆ. ನಿನ್ನೆ ಹೇಳಿದ್ದೀನಿ ಇದ್ರ ಬಗ್ಗೆ ಎಲ್ಲ ನಾನು. ನೋಡಿರಿ, ತಡೆಗಟ್ಟುವ ಕ್ರಮಗಳು ಏನೇನು ತಡೆಗಟ್ಟಬಹುದು ಅಂತೇಳಿ. ಧೂಮಪಾನದಿಂದ ದೂರ ಇರಬೇಕು, ಮದ್ಯಪಾನದಿಂದ ದೂರ ಇರಬೇಕು. ಒತ್ತಡ ಕಡಿಮೆ ಮಾಡಲಿಕ್ಕೆ ನಾವು ಏನು ಮಾಡಬೇಕು? ಯೋಗ ಮಾಡಬೇಕು. ಅನಾರೋಗ್ಯಕ ಒಂದು ಆಹಾರವನ್ನು ಕಡಿಮೆ ಮಾಡಬೇಕು. ಸಕ್ಕರೆ ಮತ್ತು ಸಕ್ಕರೆ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡೋದು, ತೂಕ ಕಡಿಮೆ ಮಾಡುವುದು, ಕೆಲಸ ಮತ್ತು ದೈಹಿಕ ವ್ಯಾಯಾಮ ಮಾಡುವುದು, 30 ವರ್ಷಗಳ ನಂತರ ನಿಯಮಿತ ರಕ್ತದೊತ್ತಡ ಪರೀಕ್ಷೆ ಮಾಡಿಕೊಳ್ಳೋದು, 30 ವರ್ಷಗಳ ನಂತರ ನಿಯಮಿತ ಸಕ್ಕರೆ ಪ್ರಮಾಣ ಪರೀಕ್ಷೆ ಮಾಡಿಕೊಳ್ಳೋದು, ಇವೆಲ್ಲ ಮಾಡ್ಕೊಳ್ಬೇಕು ಇವೆಲ್ಲ ಅಂಥೇಳಿ ಕೊಟ್ಟಿದ್ದಾರೆ. ಇಷ್ಟೇನಾಯಿತು 7th ಕ್ಲಾಸಲ್ಲಿ ಬರುವಂತಹ ಮೌಲ್ಯ ಶಿಕ್ಷಣದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.